ಇಷ್ಟು ಆತು ನಾವು ಮುಟ್ಟಿ ಮುಟ್ಕ ಕಾಣ್ತೀವಂತ ಹೊಲ ಫೋನ್ ಮಾಡದಾಗ ನಿಮ್ಮ ರಾತ್ರಿ ತಲೆ ಕೆಟ್ಟು ತಲೆ 3 ಮಾತ್ರ ನುಂಗಿದ್ದೀನಿ. ಕತ್ಲೆ ನಾವೆಲ್ಲ ಕೆಲ್ಸಕ್ಕೆ ಹೋಗಿದ್ರು 600-700 ರೂಪಾಯಿ ದುಡ್ಕೊಂಬರಿವಣ. ನಾವು ಇದು ನೀನ್ ಹೇಳ್ದೆ ಅಂತ ಹೇಳಿ ಅವ್ನ ಅಮ್ಮನಕ್ಕೆ ಒಣ್ಣೆ ಹೇಳ್ತು ಅಂತ ಕೃಷ್ಣಯ್ಯ ಅಂತ ಹೇಳಿ ನಾವ್ ಹೋಗಿ ಎಲ್ಲಾ ಕುಯ್ಕೊಂಡ್ ಬಂದಿದ್ದೀವಿ ಅಣ್ಣಯ್ಯ. ಕೃಷ್ಣನೇ ಅಲ್ಲ ಸ್ವಾಮಿ, ನಾವು ಕೃಷ್ಣನೇ ಮಾತಾಡಿದಾಗ ಸುಮ್ಮನೆ ನಿಮ್ಮ ಮಾತಾಡೋದಾಗ ನೀವು ನಮ್ಮ ರಾತ್ರಿ ಎಲ್ಲ ತಲೆ ಹೊರ್ತು ಬಂದು ಕೈಕೊಂಡಿದೀನಿ. ಕೃಷ್ಣನೇ ಹೇಳಿದ್ದು ನಿಮ್ ನಂಬರ್ ಕೊಟ್ಟು ನಾ ಕೃಷ್ಣನೇ ಹೇಳ್ತಾವ ಅಣ್ಣನ್ ತಗೊಂಡೋಗಿದ್ರಂತೆಲ್ಲ ಬಂದು ನಾವ್ ಅಣೇನೇನೆ ನೋಡೋ ಕೂಲಿ ಕೆಲ್ಸಕ್ಕೆ ನಾವ್ ಹೋಗಿದ್ರು ಒಂದ್ 600-700 ರೂಪಾಯಿ ಸಿಗೋದಣ್ಣ. ಮನೆಗ್ ತರಕಾರಿ ಎಲ್ಲ ಕೊಡೋರು. ಅದೇನ್ ಗೊತ್ತಾ, ಬಂದಿ ಸೊಪ್ಪು ತಗೊಂಡೋಗ್ಬಿಡೋಣ, ಕಾಲ್ ಮುಗಿತೀನಿ ಅಣ್ಣ. ಕಾಯಿನಕ್ಕೆ ಮಾತಾಡಕ್ ಬಿಡಲ್ವಲ್ಲ ನಾನು ಅಣ್ಣ ಹೇಳೋದಷ್ಟೇ ಕಾಯಣ್ಣ. ಅಲ್ಲ ಕಾಯಿನಾಕಿ ಅದಾರ ಹೇಳಣ್ಣ, ಯಾಕಣ್ಣ ಮಾತಾಡ್ತಾನೆ ಇಲ್ಲ? ನಾ ಮಾತಾಡಕ್ ಒಂದ್ ಅವಕಾಶ ಬಡ್ಕೊಂಡ್ರೆ ಹಂಗೆ ಇದು ಈ ರೈಲು ಅಂತ ಹೋಗ್ತಲ್ಲ ಹಂಗೆ. ನಮ್ ಮನೆಯವ್ರು ಹೆಂಗು ಅಕ್ಕಿ ತರ ಕಾಸಿಲ್ಲ ಅಣ್ಣ ಮಕ್ಳುಗೆ. ಏನ್ ಮಾಡೋದಣ್ಣ, ಕೂಲಿ ಮಾಡ್ಕೊಂಬಂದ್ರೆ ನಮ್ ಜೀವನ ಅಣ್ಣ. ನಾನ್ ಹೇಳೋದೇನ್ ಗೊತ್ತಾ, ನಾನ್ ಬಿಡ್ಸ್ಕೊಂಬ ಅಂತ ಹೇಳಿದ್ನ ಮುಟ್ಟಿ ಮುಸ್ಕನ. ಅಲ್ಲ ಅಣ್ಣ, ನಾವ್ ಹೇಳೋದೇನ್ ಗೊತ್ತಾ, ಗೋಳಾಡ್ಬೇಡ, ಶುಕ್ರವಾರ ಬಿಡ್ರಿ. ಶುಕ್ರವಾರ ಅಣ್ಣ ನಮ್ ಬಡವ್ರು ನಮ್ನ ಅಯ್ಯನ್ಸು ನೀವ್ ಯಾವತ್ತು ಉದ್ದಾರ ಆಗಲ್ಲಣ್ಣ. ನಿನ್ ತಾಯಿ ನಾವೇ ಬಿಡ್ಸ್ಕೊಂಬ ಅಂತ ಹೇಳಿದ್ವ. ನಮ್ಮನ್ನ ಅಯ್ಯೋ ಅನ್ಸಿದ್ರೆ ಫೋನ್ ಮಾಡಿ, ಫೋನ್ ಎದ್ದಿಲ್ದಂಗೆ ಹಿಂಗೆಲ್ಲಾ ಮಾಡಿದ್ರೆ ನೀನು ನಿಮ್ ಮನೆಯವ್ರು ಯಾವತ್ತು ಉದ್ದಾರ ಆಗಲ್ಲಣ್ಣ. ನಾಶನಾಗಿ ಹೋಗ್ಬಿಡ್ತೀರಾ, ನಾಶನಾಗಿ ಹೋಗ್ತೀವ ಅಣ್ಣ. ಅಲ್ಲರಿ ಅಲ್ಲಣ್ಣ, ನೋಡು ಶುಕ್ರವಾರ ಬಂದು ತಾಂಡ್ ಹೋಗ್ಬಿಡು. ನಮ್ನ ಯಾಕೆ ಅನ್ಸ್ತಿ ಅಣ್ಣ? ಮಾತಾಡಕ್ ಒಣಸಿ ಬೆಂಕಿ ಕೇಳ ನಾನು ಕೈ ಅಯ್ಯೋ ಒಂದ್ ಅಕ್ಷರ ಮಾತಾಡಕ್ ಬಿಡಲ್ವಲ್ಲ. ಬಿಡ್ರಿ, ಯಾಕೆ ನೋಡ್ತೀರಾ? ನಾನೇ ಬಿಡ್ಸೋತ ನಾವು ಚಿಲ್ಲರೆ ಅಂಗಡಿ ಕೇಳ್ರು ಇದು ಮುಟ್ಟಿ ಮುಸ್ಕ ಮಾಡೋದಲ್ಲ ಬಿಡುವ. ಶುಕ್ರವಾರ ಇಲ್ಲಿ ಗೋಳಾಡೋದು ಇಲ್ಲಿ ನೋಡ್ರಿ. ಮನೆಗೆ ನೀನು ಬಡ್ಕ ಮನೆಯೆಲ್ಲ ದುಃಖವಂದಂಗ್ ಮಾಡ್ರಿ ಅಂತ ಅಂತಾರೆ. ಬಿಡ್ರಿ, ಕಟ್ ಮಾಡ್ತೀರಾ? ಕೊನೆಗೆ ಎಷ್ಟೈತ ಅಷ್ಟೇ ಕೊಟ್ಬಿಟ್ಟು ಬಾರಣ. ಏನ್ ಮಾಡಬೇಕು? ಮುಟ್ಟಿ ಮುಸ್ಕ ತಗೊಂಡ್ ಎಲೆನಾ ಅಣ್ಣ ಚೀನಾಗೆ ಹ್ಯಾಂಗಿಲ್ಸ್ಗೆ ಹೋಗುತ್ತಂತಲ್ಲಣ್ಣ. ಚೀನಾಗೆ ಹ್ಯಾಂಗಿಲ್ಸ್ ಮಾಡಕ? ಹ್ಞೂ ಅಣ್ಣ. ನೀ ಕೈ ಮುಗಿತೀನಿ ಬಂದ್ ತಗೊಂಡೋಗಣ್ಣ. ನಮ್ ಬೆನ್ನೆಲ್ಲ ನೋವು ಬಂದೈತಣ್ಣ, ಸೈಕಲ್ ಚೈನ್ ಎಲ್ಲ ಬಿದ್ದೋಗೈತೆ ಅಣ್ಣ. ಬಾರಣ್ಣ ಬಂದ್ ತಗೊಂಡೋಗಣ್ಣ. ಯಾರು ಸತ್ತಿರ ಮನೆಗೆ ಬಡ್ಕೊಂಡ್ ನಾ ಬಿಡಿಸು ಅಂತ ಹೇಳಿದ್ನ ನಿಮ್ಗೆ. ಮುಟ್ಟಿನ ಮುಸ್ಕ ತಗೊಂಡ ಗೋಳಾಡ್ಕೊಂಡ್ ಕುಂತಾರೆ ಸೊಂಟ ಹೊಡ್ತ ಅಂತ ಅಣ್ಣ. ಅವ ಅಕ್ಕಂಗೆ ಹೇಳ, ಅಕ್ಕ ನೀನು ನಮ್ ಬಡತನಕ್ಕೆ ದೇವ್ರ ಏನೋ ನಿಮಗ್ ಕೊಟ್ಟವನೆ ಕೋಟ್ಯಾಂತರ ರೂಪಾಯಿ ಅಂದ್ಬಿಟ್ಟು ನಾ ಬಡವ್ರನ್ನ ಯಾಕಣ ಹಿಂಗ ಅನ್ಸ್ಕಂತೀಯ? ನೋಡು ಮಾತಾಡೋ ನಮ್ ಹಿಂಗಂದ್ರೆ ಸಾಕು ಮಾತಾಡ್ತಾರ ಅವ್ರು. ನಿಮ್ಮದ್ ಬಿಡ್ಸು ಅಂತ ಹೇಳಿದ್ದೆ. ನನ್ ಕೈ ಬಿಡ್ಬೇಡ ಅಣ್ಣ, ನಂದ್ 700 ರೂಪಾಯಿನ ಕೂಲಿ ಕೊಟ್ಬಿಡೋಣ ಸಾಕು, ಲಾಭ ಏನ್ ಬೇಡ ಅಣ್ಣ. 700 ರೂಪಾಯಿ ಕೊಟ್ಬಿಡೋಣ. ನಮ್ಮ ರಾತ್ರಿ ತಲೆ ಹೊಡ್ಕೊಂಡ್ ಮನೆ ಕಂಡಿದೀನಿ. ಈಗ ಶಿವ ಅಂತ ಏನ ಊಟ ಮಾಡೋಣ ಅಂತ ಕೂತ್ಕೊಂಡೆ. ಇಲ್ಲಿ ನೋಡ್ರಿ ಅಣ್ಣ. ಅಣ್ಣ ಊಟ ಇಲ್ದೆ ಗ್ಯಾಸ್ಟ್ರಿಕ್ ಬೇರೆ ಆಗೈತಣ್ಣ. ನಮ್ಮ ನಾಡ ಲಾಸ್ಟಿಗೆ ನಾನು ಮಗ ಇದು ಎಂಟದ ಇದು ಮೊದ್ಲು ಡಿಬ್ಬಿ ಅಂತ ಇತ್ತಲ್ಲ, ಮೊದಲೈತಾ
ಇದು ಬೇಡ ಬೇಡ ಇವನು ಅಮ್ಮ ನಡೆ ಇದು ಏನ್ ಈ ಕರ್ಮ ಇದು. ರಾತ್ರಿ ಯಾರೋ ಅವ್ರು ಅಂಗಿ ಬಿಚ್ಚ ಹಾಕಿರೋದು ಹಾಕೊಂಡ್ ಕುಂತ ತಾಯಿನ ಹಾಕ್ಯ. ಓ ಅಣ್ಣ ಮಗ ಅದೇನ್ ಕೊಡು ಮಗ. ಅಣ್ಣ ಓ ಅಮ್ಮ ಇವ್ರ ಅಯ್ಯರೇ. ಅಣ್ಣ ನನಗ್ ಮಾತಾಡಕ್ಕೂ ಶಕ್ತಿ ಇಲ್ಲ ಅಣ್ಣ. ಅಮ್ಮ ಅಮ್ಮ ಏನಪ್ಪಾ ಇದು ಏನ್ ಹೇಳಿ. ಹೊಟ್ಟೆಗೆ ಊಟ ಇಲ್ದೆ ಅಣ್ಣ, ನಮ್ಗೆ ನಿಜವಾಗ್ಲು ಗ್ಯಾಸ್ಟ್ರಿಕ್ ಆಗೈತೆ ಅಣ್ಣ. 700 ರೂಪಾಯಿ ಕೂಲಿ ಕೊಟ್ಬಿಟ್ಟು ತಗೊಂಡೋಗೋಣ ನಾವು ಮಾಡಿದ ಕೆಲ್ಸದ್ದು. ಮರೆವು ಇದು ಕಾಂಗ್ರೆಸ್ ಇಂದು 280 ರೂಪಾಯಿ ಕೆಜಿ ತಾಯಿನ ಹೋಗಪ್ಪ ಇನ್ನೇನ್ ಮಾಡೋಣ. 580 ರೂಪಾಯಿ ಕೆಜಿ ಹಂಗ್ ಕೊಡ್ತೀವಿ, ಬಂದ್ ತಗೊಂಡೋಗು. ಹೂವ ಬೇಕಾದ್ರೆ ತೆಗಿತೀವಿ, ಇನ್ನೇನು ಅದ್ರ ಎಲೆ ಪಲೆ ಏನು ಅದ್ರ ಉದ್ರೋಗಿರೋದು ಕೊಡಲ್ಲ ಅಣ್ಣ ಎಲೆ ನಾವು. ಇದಂತೂ ಸತ್ಯ ಅಣ್ಣ. ನಾವು ಇದನ್ನ ಕೊಡ್ತೀವಿ ಕಾಂತೀರಾ ಅಣ್ಣ. ಅಲ್ಲಿ ಕೆರೆ ಅಂಗ್ಲದಾಗ ಹೋಗಿ ಎಲ್ಲ ಹುಡ್ಕಿ ಸಾಕಾಗ್ಬಿಟ್ಟು ಗದ್ದೆ ಬೈಲಾಗೆಲ್ಲ. ಅದಕ್ಕೆ ಏನ್ ಮಾಡೋಣ ಅಣ್ಣ? ಅದಕ್ಕೇನ್ ಮಾಡೋಣ? ಅದನ್ನ ಬಂದ್ ತೂಕ ಹಾಕ್ಸನ್ ತಗೊಂಡ್ ಹೋಗೋಣ. ನಾವು ಬರೋದು ಅಣ್ಣ ನೋಡೋಣ. ಆ ತಾಯಿ ಮಾರಮ್ಮ ನೋಡ್ತಾ ಇರ್ತಾಳೆ, ನಮ್ಮನ್ನು ಬಡವ್ರ ಅನ್ಸ್ಕೊಬೇಡ್ರಿ, ನಿಮ್ ಮನೆ ಹಾಳಾಗ್ ಹೋಗ್ತೈತೆ. ಹಂಗೇನೆ ನಾವು ಬೆಳಗ್ಗೆಯಿಂದ ಎಷ್ಟು ಕಷ್ಟಪಟ್ಟು ಹುಡುಕಿದೀವಿ ಗೊತ್ತಾ. ಮಾತಾಡಂದ್ರ ಅಣ್ಣ ಮಾತಾಡೋಣ. ನಾನೇನು ನಿಂಗೆ ಮಾತಾಡ್ಬೇಡ ಅಂತಿದ್ದೀನಣ್ಣ, ನೀನೇ ಮಾತಾಡ್ತಾನಿಲ್ಲ ಅವಾಗ್ಲಿಂದ. ಸುಮ್ನೆ ನಾನೇ ಮಾತಾಡ್ತಿದ್ದೀನಿ, ಸುಮ್ನಿದ್ಯಾ? ಓ ನಾ ಸುಮ್ಮನೆ ಕುಂತಿದ್ದೆ 1 ನಿಮಿಷ ಹೊತ್ತು ಮಾತಾಡಕ್ ಬಿಟ್ಕೊಟ್ಟಿಲ್ಲ. ಸುಮ್ಮನೆ ಕುಂತಿದ್ದೆ, ತಲೆ ಹೊಡ್ತು ಅಂತ ಒಂದು ನೀರ್ ಕೊಡ್ ಮಗ. ಇದು ನೋಡೋಣ, ಸೈಕಲ್ ತುಳ್ಕೊಂಡೋಗಿರೋದಣ್ಣ ನಾವು. ಮಾತಾಡೋಣ. ಹ್ಞೂ ಅಣ್ಣ ಮಾತಾಡೋಣ. ನಾವು ಚೈನ್ ಅದು ಬಿದ್ದೋಗೋದು, ಚೈನು ಸೈಕಲ್ ಆಗಿ ಯಾವಾಗ್ಲೂ ಚೈನ್ ಬಿದ್ದೋಗೋದು. ಅದು ಮತ್ತೆ ತಾಯಿನ ನೀನು ಮಾತಾಡ. ಮುಟ್ಟಿನ ಮುಸ್ರಿ ಅವನನ್ನ ತಾಳ್ತಾರ. ಹೇಳಕ್ ಹೋದ್ರೆ ಅದೇ ಬಡ್ಕೊಂತಾರಲ್ಲ ಅಣ್ಣ, ಗೋಳಾಡ್ಕೊಂಡು ನಿಮ್ ಮನೆ ಹೋಗ ನಮ್ಮನ್ನು ಹೊಟ್ಟೆ ಹರ್ಸ್ಬಾಡ್ರಿ ಅಂತ. ನಾನೊಂಚೂರು ಮಾತಾಡೋದಕ್ಕೆ ಹೋದ್ರೆ ಅಲ್ಲಿ ಶುರು ಹಚ್ಕೊಂತದ್ದು. ಅಣ್ಣ ಇದು ನನ್ನ ನಂಬರು ಹೇಳಿದ್ ಕರೆಕ್ಟ್ ಆಗಿ ಹೇಳಿದೀರಾ ಅಣ್ಣ? ಅವಣ್ಣ ಹೇಳಿದ ಅಣ್ಣ, ಅವಣ್ಣ ಕಟ್ ಮಾಡ್ರಿ. ತಿರ್ಗಾ ಯಾರ ನಂಬರ್ ಮಾಡ್ತೀವಿ ಅಂತ ಹೇಳಿರಲ್ಲ. ಮತ್ತೇನು ಹಿಂಗ್ 2 ಮಾತಾಡಕ್ಕಿಲ್ಲ, ಅಲ್ಲಿ ಬರ್ಕೊಂಡ್ ಸೊಂಟ ಹೊಡ್ಕೊಂಡೈತಿ ನಿಮ್ ಮನೆ ಒಳಗ. ಅಣ್ಣ ಅಣ್ಣ ಮಾತಾಡೋಣ. ಯಾಕಣ್ಣ? ಒಂದ್ ಅವತ್ತು ಊಟ ಮಾಡ ಅನ್ನ ತಿನ್ನ ಮಾತಾಡು. ನಾನ್ ಹಿಂಗೇನು ಅವಣ್ಣ ಕೃಷ್ಣನ ಹೇಳಿದೆ ತಡ. ಅಲ್ಲೋಡು, ಇನ್ ಉಸಿರು ಎತ್ತಕ್ ಹೋದ್ರೆ ಅಲ್ಲೇ ಮಾತಾಡ್ತೀಯಲ್ಲ ನೀನು. ನಾನು ನಿಮ್ಗೆ ಫೋನ್ ಆಗಲಿ ಅಥವಾ ನಾನ್ ಬಿಡಿಸ್ರಿ. ಅವಣ್ಣ ಕೃಷ್ಣನ ಹೇಳಿದೆ ತಡ. ನರಸಿಂಹರಾಜ ಬಳ್ಳಾಪುರದಿಂದ ಬದೈತೆ, ಅವಣ್ಣ ಬಂದು ತೂಕ ಹಾಕೊಂಡ್ ಹೋಗೈತೆ ಅಂತ. ನಾವು ಸೈಕಲ್ ಅಲ್ಲಿ ತುಳ್ಕೊಂಡು ಹೋಗಿ ಪೆಟ್ಲು ಬಿದ್ದೋಗೋದು, ಚೈನ್ ಬಿದ್ದೋಗೋದು, ಪೆಟ್ಲು ಕಿತ್ತೋಗೋದು, ಆ ಸೀಟ್ ಇಲ್ಲ ಏನಿಲ್ಲ. ನಾನು ಗೊತ್ತಾಯ್ತಾ, ಗೋಣಿ ಚೀಲನ ಮುದ್ರಿಕೊಂಡು ಆ ಗೂಟ್ರ ಚುಚ್ಕೊಳೋದು, ಹಂಗ್ ತಗೊಂಬಂದಿರೋದು ಹೋಗಿ. ಇವಾಗ ಇಷ್ಟು ಆಯ್ತು, ನಾನು ಕಾಣ್ತೀನಿ ಅಂತ. ಅಣ್ಣ 1 ನಿಮಿಷ ಕೇಳು. ನಮ್ಮನ್ನ ಅಯ್ಯ ಅನ್ಸ್ಕೊಂಡ್ರೆ ಅಲ್ಲ, ಅವಳಿಗೆ ನೀನ್ ಬಂದ್ರೆ ತುಂಬಾ ಇಷ್ಟ.
ನಿನ್ ಮಗನ್ ಕಳ್ಸಿದ್ರೆ. ಯಾರು ಹೇಳಿ ನೀವು? ನಾನಪ್ಪ, ಲಲ್ಲಿಯ ರವ್ವ ಶಾರದಮ್ಮ. ನಿಮ್ಮ ಅಲ್ಲೋ ಅವಳಿಗೆ ಕೊಡ್ತೀನಿ ನೋಡಪ್ಪ, ಲಲ್ಲಿ ಕೊಡ್ತೀನಿ. ಏನು ಅಂದ್ರೆ ಹಲೋ ಹಲೋ ಏನು ಅಂದ್ರೆ ನನ್ಗೆ ಯಾಕೆ ಒಂದ್ ಸೀರೆ ಕೊಡ್ಸಿಲ್ಲ ಹಬ್ಬಕ್ಕೆ? ಕೆಲ್ಸಕ್ಕೆ ಬಂದವ್ರು ಯಾರು ತಗೊಳ್ಕೊಂಡಲ್ಲ ಅಲ್ಲ, ನಂಗೊಂದ್ ಸೀರೆ ಕೊಡ್ಸಲ್ವ ನೀನ್ ಹಬ್ಬಕ್ಕೆ? ಹುಡುಗರು ಅಟ್ಲ ಹೋದ್ವಲ್ಲ. ನೀನ್ ಮಾತಾಡು ಅಂದ್ರೆ ಸೀರೆ ಕೊಡ್ಸಲ್ವ ಹಬ್ಬಕ್ಕೆ? ಹಲೋ, ಸೀರೆ ನಾನು ರಾಂಗ್ ನಂಬರ್ ಮಾಡಿದ್ರ ನೋಡಿ. ರಾಂಗ್ ನಂಬರ್ ಅಲ್ಲ, ನೀನು ಸುಮ್ನೆ ಅವೆಲ್ಲ ಬಿಡು. ನನ್ಗೆ ಗೌರಿ ಹಬ್ಬಕ್ಕೆ ಸೀರೆ ಕೊಡ್ಸಲ್ವಾ? ಎಲ್ಲ ಜನ ಅವ್ರಿಗೆ ಏನ್ ಮಾತಾಡೋಣ. ವ್ಯಾಪ್ತಿ ಪ್ರದೇಶದಿಂದ ದೂರ ಬರ್ತಾರೆ, ಆಮೇಲೆ ಮಾಡಿ. ಅದೆಲ್ಲನ ಹೋಗ್ಲಿ, ನೀನ್ ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸ್ತೀಯಾ ಇಲ್ವಾ ಅದನ್ನ ಹೇಳು. ಹಲೋ, ಆಮೇಲೆ ಮಾತಾಡ್ತೀನಿ. ನೀನು ಆಮೇಲೆ ಮಾತಾಡ್ಬೇಡ. ನಾನು ಮನೆ ಊರ್ ಹೋಗ್ತಾ ಇದ್ದೀನಿ. ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸಿ ನಾಳೆಗ್ ಬಂದು ಗಣೇಶನ್ ಕುಂಡ್ರಿಸೋಗಿದ್ರೆ ನೀನು ಬಂದು ನನ್ನ ಹೊಟ್ಟೆಗೆ ನೀನ್ ಗಣೇಶ. ನಾನು ಹೇಳಿದ್ದು ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸಿ ಕೇಳ್ಕೊಂಬರೋದು ಅಂದ್ರೆ ಅದಲ್ಲ. ಕುಂಡ್ರಿಸೋದು ಅಂದ್ರೆ ಕೇಳ್ಕೊಂಬರೋದು ಅಂದ್ರೆ ಚಪ್ರ ಹಾಕ್ಬಿಟ್ಟು ಕುಂಡ್ರಿಸೋದಲ್ಲ. ಆಯ್ತು ಬಿಡ್ರಿ. ಆಯ್ತು ಬಿಡ್ರಿ ಅಲ್ಲ, ನೀನ್ ಬಂದ್ ಕುಂಡಿಸ್ಲೇಬೇಕು ಗಣೇಶನ್. ನಾಳೆ ಕುಂಡಿಸ್ತೀಯ ಇಲ್ವೋ ಹೇಳು. ಏನೇನೋ ಗ್ಯಾಪ್ನ ಬಂತೆಲ್ಲ ಮರ್ತೇ ಹೋತಲ್ಲ. ಇಲ್ಲ, ಗಣೇಶನ್ ಕುಂಡಿಸ್ತೀಯ ಇಲ್ವಾ ಅಷ್ಟು ಹೇಳು ನೀನು. ಹೇಳು. ಆಯ್ತಕ್ಕ. ಯಾಕಂತೀಯ ಲಲ್ಲಿ ಅಂತ ಅನ್ನು, ಲಲ್ಲಿ ಅಂತ ಅನ್ನು ಚಿನ್ನು. ಆಯ್ತಕ್ಕ. ಲಲ್ಲಿ ಅಂತ ಅನ್ನು ಚಿನ್ನು. ಚಿನ್ನು ಅನ್ನು ಒಂದ್ಸರಿ ನನಗೆ ಪ್ರೀತಿಯಿಂದ ಒಂದ್ಸರಿ ಚಿನ್ನು ಅನ್ನು ಹೇಳು. ಏನಕ್ಕ ಇದು ಎಲ್ಲ ಇದು ಮಳೆ ಆಯ್ತು ಆ ಕಡೆ? ಮಳೆ ನೀನ್ ಬಂದು ಹಾಕಿ ಬಿಟ್ರೆ ತಾನೆ ಮಳೆ ಆಗೋದು. ನಂಗೂನು ನಿಮ್ಮ ತುಳಿನ ಈ ಮಳೆ ನಿನ್ ಕುಡಿಯಕ್ ನೀರು ಸಿಗಲ್ಲ ಲಾಸ್ಟ್ಗೆ. ನಿಮ್ಮ ಮಳೆಗೆ ನಿನ್ ಅದೊಂದು ಅದಕ್ಕೋಲಸ್ತೀಯ ನಿಮ್ಮ. ಇವತ್ತು ಬಂದು ಗೌರಿ ಹಬ್ಬಕ್ಕೆ ಒಂದ್ ಸೀರೆ ಕೊಡ್ಸಿ, ನಾಳೆ ಗಣೇಶನ ಹಬ್ಬಕ್ಕೆ ಬಂದು ಗಣೇಶನ್ ಕುಂಡ್ರಸ್ ಹೋಗಿದ್ರೆ ಇಬ್ರು ಚೆನ್ನಾಗಿ ಇದ್ ಮಾಡ್ಕೊಂಬದ್ರ. ನಾಳೆ ನಮ್ಮ ಮನೆಯಾಗ ಯಾರು ಇರ್ತಿರ್ಲಿಲ್ಲ. ಏನೋ ಗ್ಯಾಪ್ ಮರ್ತೇ ಹೋಗಪ್ಪ. ತಡಿ ನನ್ನ ಮಗಳು ಮಾತಾಡ್ತಾಳಂತೆ. ಹಲೋ, ಬನ್ನಿ ಅಂಕಲ್ ಹಬ್ಬಕ್ಕೆ. ಇಲ್ಲಿ ಇದು ಅದೇ ಮನೆ ಇಡ್ತಿದೀವಿ ಹಂಗಂತ ನಮ್ಮ ಅಕ್ಕಗೆ ಒಂದಿಷ್ಟು ಕಾಸು ಆದ್ರೂ ರೆಡಿ ಮಾಡ್ಕೊಳ್ಳೋದಂತೆ ಬರ್ತದಂತೆ. ನಾವು ಬಾಂಬೆ ಗಣಪತಿ ಇಕ್ತಾ ಇದೀವಿ, ಬರ್ರಿ. ಇಲ್ಲಿ ನಮ್ದು ಗಣಪತಿ ಆಯ್ತು ಉಂಟು ಒಟ್ಟು ನಮ್ದು. ಅದೇ ಒಂದ್ ಸೊಂಡ್ಲ ತಂದಿಕ್ಕಿರಿ ಅಂತೆ. ಹಲೋ ಅಂದ್ರೆ ಹಲೋ ನೋಡಿ ಅಂದ್ರೆ ನಾಳೆಗ್ ನೀನ್ ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸ್ಲೇಬೇಕು, ಇಲ್ಲ ಅಂತ ನರಸಿಂಹಸ್ವಾಮಿ ಮೇಲೆ ಆಣೆ. ನಮ್ದು ಇಲ್ಲಿ ಡ್ರಾಯರ್ ಇಲ್ಲ, ಇನ್ನು ಸೀರೆ ತರಕ್ ಇಲ್ಲಿ ಡ್ರಾಯರ್ ನಮ್ದಿಲ್ಲ. ಮನೆ ಕಟ್ಟಿಸ್ತಿದೀನಿ ಅಂತೀಯ? ಮನೆ ಯಾರ ಕಟ್ಸೋದು? ನಾನೇ ಕಟ್ಸಕ್. ಯಾರು ಕಟ್ಟಿಸ್ತಿರೋದು? ಯಾರ ಕಟ್ಟಿಸ್ತೇವೆ, ನಾವೇ ಕಟ್ತೇವೆ. ಯಾವನ್ನ ಬಿಗ್ಗದನ್ನ ನೋಡ್ಕೊಂಡ್ ಬೆಂಗ್ಸಿಬಿಡ್ಲ ಚಿನಾಲಿ. ಯಾಕಪ್ಪ ನಿನ್ ಕೈಲಿ ಆಗಲ್ವಾ? ನಮ್ಮ ಸಂಸಾರ ಐತಿ. ನನ್ ಸಂಸಾರ ಹಾಳು ಮಾಡಿ ನನ್ ಗಂಡನ್ ಬಿಡಿಸಿ ಕರ್ಕೊಂಡ್ ಬಂದಿದ್ಯಲ್ಲ ನೀನು. ನೀನಿರುವಾರ ಅವಳು ಲಲ್ಲಿಗಿಂತ ಹತ್ತಾಗಿ ಹೋಗ್ಬಿಟ್ಟಲ್ಲಕ್ಕ. ಮತ್ತೆ ಮಾತಾಡು. ಈಗ ನಾನು ಕುಣಗುಲ್ ಹತ್ರ ಬಂದಿದ್ದೀನಿ. ನಾಳೆ ಬಂದ್ಬಿಡು, ಎನ್ನ ಮಾಡ್ಕೊಂಡು ಸೀತಾನ ತುಮಕೂರು ಟೌನ್ ಸರ್ಕಲ್ ಬಂದ್ಬಿಡು. ಟೌನ್ ಸರ್ಕಲ್ ಬಂದ್ರೆ ನಾಮದ ಚಿಲ್ಮೆಗೆ ಹೋಗ್ಬಿಡೋಣ. ನಾಮ ಚಿಲ್ಮೆಗೆ ಹೋಗ್ಬಿಡೋಣ. ಅದೇ ಕಾರಲ್ಲಿ ಏನೋ ಬೇಕಾದ್ರೆ ಮಾಡ್ಬೋದು ಅಂದಲ್ಲ. ಅಲ್ಲಿ ಯಾರು ಕೇಳಲ್ವಾ? ಅಲ್ಲಿ ಯಾರು ಕೇಳಲ್ವಾ? ಇಲ್ಲ ಅಲ್ಲಿ ಯಾರು ಇರಲ್ಲ ತಾನೆ?
ಇರ್ತಾರೆ ಇವ್ರು ಹಸ್ಬೆಂಡ್ ಅನ್ನೋದು ಹಸ್ಬೆಂಡ್ ಇದು ಇದು ಇಂಗ್ಲಿಷ್ ಆಗಿ ಹಸ್ಬೆಂಡ್. ನಮ್ಮ ಹಸ್ಬೆಂಡ್ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅನ್ಬೇಕಾ? ಹಾ ಅಲ್ಲಿ ಅಲ್ಲಿ ಕಾರೊಳಗೇನೋ ಇಲ್ಲ ಬೇರೆ ಕಡೆ ಜಾಗ ಐತ ಫಾರೆಸ್ಟ್ ಆಗೆ? ಹೆಂಗಾಗತ್ತೆ ಮಳೆ ಬಂದ್ರೆ ಹೆಂಗಾಗತ್ತೆ? ಮಳೆ ಬಂದ್ರೆ ಮುಂದಗಡಿಗೊಂದು ಸೊಪ್ಪಿನ ಕಡ್ಡಿ ಸೊಪ್ಪು ಹಾಕ್ಬಿಟ್ಟು ಕಾರಿ ಮೇಲೆ ಕೆಟ್ಟೋಯ್ತೆ ಅಂತಾನ ಹೆಂಗ ಮಾಡೋದಾಗತ್ ಬರ್ರಿ. ಹೌದಾ? ಹೌದು ಹೌದು. ಇದು ಡ್ರೆಸ್ ಹಾಕೊಂಡ್ ಬಂದಿದ್ದೀನಿ, ನಾನು ಸ್ಯಾರಿ ಉಟ್ಕೊಂಡ್ ಬಂದಿಲ್ಲ. ನಾನು ಡ್ರೆಸ್ ಹಾಕೊಂಡ್ ಬಂದಿದ್ದೀನಿ, ಸ್ಯಾರಿ ಉಟ್ಕೊಂಡ್ ಬಂದಿಲ್ಲ. ಇದು ಹಿಂಗ ಕಾಲ್ ಹಿಡ್ಕೊಂಡು ಹಿಂಗ್ ಮ್ಯಾಕ್ ಎತ್ತಿ ಬರ್ನ್ ಹರ್ಕೊಂಡ್ ಹೇಳಿ ಸೆಂಟ್ರಿಗೆ. ಏನು ಕಾಲ್ ಹಿಡ್ಕೊಂಡು ಹಿಂಗ್ ಮ್ಯಾಕ್ ಎತ್ತಿದೆ ಬರ್ನ್ ಹರ್ಕೊಂಡ್ಬಿಡ್ತೈತಿ ಇದು ಡ್ರೆಸ್. ಅರ್ಧ ಯಾಕೆ ಅರ್ಧ ಆಗ್ತೀಯಾ? ಅದು ಕಾಸ್ಟ್ಲಿ ಡ್ರೆಸ್. ಅದು ಕಾಸ್ಟ್ಲಿ ಡ್ರೆಸ್. ಡ್ರೆಸ್ ಎಲ್ಲ ಬಿಚ್ಚಬೇಕಾ? ನಾನು ಫುಲ್ ಬಿಚ್ಚಬೇಕಾ? ಏನೋ ಎಷ್ಟ ಸಾಹೇಬ್ರೆ? ಹಲೋ ಏನಕ್ಕೆ ಬಂದು ಅನ್ನೋದೇ ಮರ್ತೋಸಿಲ್ಲ ನಾನು. ಹಲೋ ಇನ್ನೊಂದು 5 ನಿಮಿಷ ಬಿಟ್ಟು ಮಾಡಿ. ಅಲ್ಲಪ್ಪ ಏನ್ ಹೇಳಿದು ಇದು ಇದು ಎಂತ ಉದಯ ವಾರ್ತೆ ಹೇಳ್ದಂಗೆ ಹೇಳ್ತೀರಾ ನೀವು? ಯಾರಮ್ಮ ನೀವು? ನಾನ್ರಿ ಲಲ್ಲಿ. ನೀನ್ ತಾಯಿನ ಹೋಗ್ತೀವ ನಮ್ಮ. ನಾನು ಇದು ಯಾರೋ ಮದುವೆ ಆಡ್ರು ನಮ್ ಮನೆಗ್ ಗಂಡರ್ ಬರ್ತಾರ. ನಿಮ್ಮ ನೀನು ತಂದ್ಕೊಡಕ್ಕಾಗ್ಲಿಲ್ಲ. ನಾನ್ ಯಾವನ್ ತಕನ ಹೋಗಿ ದುಡ್ಡು ಇಸ್ಕೊಂಡ್ ಬಂದು ಮಾಡಿದೀನಿ. ಬಂದ್ ತಿನ್ನಕ್ಕೂ ಆಗಲ್ವ? ಯಾಕೆ ಇಷ್ಟೊಂದು ಅಯ್ಯ ಅನ್ಸ್ತಿದ್ಯಾ ನೀನ್ ನನ್ಗೆ? ಹೇಳು, ನಾನ್ ಎಷ್ಟು ಪ್ರೀತಿ ಇಟ್ಕೊಂಡಿದೀನಿ ಗೊತ್ತಾ ನಿನ್ ಮೇಲೆ. ನೀನೆಲ್ಲ ಗಾಡಿಯಾಗ ಓಡಾಡ್ಬೇಕಾದ್ರೆ ಎಲ್ಲ ಆಕ್ಸಿಡೆಂಟ್ ಆಗಿ ತಲೆಗಿನ ಮಿಡ್ಲೆಲ್ಲ ಎಲ್ಲಿ ಬಂದು ಸತ್ತೋಗ್ಬಿಟ್ಟಿ ಅಂತ ನನ್ಗೆ ಹೆದರಿಕೆ ಆಗೋದು ಗೊತ್ತಾ? ನೀವು ಗಾಡಿಯಾಗ ಓಡಾಡ್ಬೇಕಾದ್ರೆ ತಲೆ ಸುತ್ತು ಕೈ ತಗಾಕ ನೀನ್ ತಾಯಿನ ಹಾಕಿ ಬರೀ ಯಾವ ಮಾತೈತಿ ಆಕ್ಸಿಡೆಂಟ್ ಆಗೋತ್ತೀಯ ನಿಮ್ಮಮ್ಮನ. ನೋಡು ಆಕ್ಸಿಡೆಂಟ್ ಆಗ್ಲಿ ಆಕ್ಸಿಡೆಂಟ್ ಆಗ್ಲಿ ಅನ್ನೋದು ಎಷ್ಟು ಜನ ಕೊಟ್ಟಿದ್ ಮುಂದೆ ನೀನು? ಯಾಕೆ ಎಷ್ಟು ಜನ ಕೊಟ್ಬಿಡ್ತಾರೆ? ನೀನ್ ಎಷ್ಟು ಜನ ಕೊಟ್ಟಿದ್ ನಿಂಗೆ ಗೊತ್ತಾ? ನಿಮ್ಮ ಅಮ್ಮ ಸುಳ್ಳು ಯಾವಂತ ನೀನ್ ನಮ್ಮ ನನ್ಗೆ ಹೇಳ್ತೀಯ ನಮ್ ಗಂಡ ಅಂತ? ನೀನ್ ಬರ್ಬೇಕಾರೆ ನನ್ನ ಹತ್ರಕ್ಕೆ ನೀನ್ ಬರ್ಬೇಕಾರೆ ಧರ್ಮಸ್ಥಳದಾಗ ಇಬ್ರು ನಾನೇ ಕರ್ಕೊಂಡು ಹೋಗ್ತೀನಿ ಪ್ರಮಾಣ ಮಾಡಿ ನಾನು ನಿಂತ ಬಂದಿದ್ದೀನಿ ಅಂತ. ನೀನು ಮೊನ್ನೆ ಫೋನ್ ಮಾಡಿದಾಗ 2 ಮೂಟೆ ರಾಗಿ 500 ಕಾಯಿ ಉಳ್ಳಿಕಾಳೆಲ್ಲ ಕೊಡ್ತೀನಿ ನಾನ್ ಮಾಡಿದ್ ತಪ್ಪಾಯ್ತು ಅಂತ ಒಪ್ಕೊಂಡಿಲ್ವಾ ನೀನು ನಮ್ಮ ಅಣ್ಣನ ಹತ್ರ? ನಿನ್ ತಾಯಿನ ಹಾಕ್ಯ ಓಯ್ 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 ಅಂತ ನಾಯಿ ಅಂತೀಯ? ನಾಯಿ ನನ್ ಮಗನೇ, ನೀನ್ ಅವಾಗ ಬಂದ ನೆಕ್ಕಕ್ ಬಂದಂದು ದುಡ್ಡು ಒಡವೆ ಬಟ್ಟೆ ಬರೆ ಎಲ್ಲ ಮಾರ್ಕೊಂಡು ನನ್ ಜಮೀನೆಲ್ಲ ಮಾರಿ ನನ್ನ ಹಾಳ್ ಮಾಡ್ದಲ್ಲ. ಆ ಕಿವಿಗ್ ವಾಲೆ ಮಾಡ್ಸ್ಕೊಬೇಕು ಅಂದ್ರೆ ಅಂತ ದುಡ್ಡು ಇಸ್ಕೊಂಡ್ ಹೋದೆ. ಮೊನ್ನೆ ಯಾರೋ ಮೊಬೈಲ್ ತಗೋಬೇಕು ಅಂತ ದುಡ್ಡು ಇಸ್ಕೊಂಡ್ ಹೋದೆ. ಮೊನ್ನೆ ಟೂರ್ಗ್ ಹೋಗ್ಬೇಕಾದ್ರೆ ದುಡ್ಡು ಇಸ್ಕೊಂಡ್ ಹೋದೆ. ಮಗ ಆಮೇಲೆ ಅದಕ್ಕೆ ಇದಕ್ಕೆ ಅಂತ ನಮ್ಮ ಮನೇನ ಸುಳೆ ತಿನ್ನಾಲಿ ಮುಂಡೆ ನೀನ್ ತಾಯಿನ ಹಾಕ್ಯ. ಯಾವ ಊರ್ ನಿಂದು? ಯಾವ ಊರ್ ನಿಂದು? ಕುಡ್ದ್ ಬಂದ್ ನೆಕ್ಕಕ್ ಬತ್ತಿದ್ದಲ್ಲ ನಂದು, ಅವಾಗ ಗೊತ್ತಿರ್ಲಿಲ್ವಾ ನಿನ್ಗೆ? ಹಲೋ ಅಪ್ಪಾಜಿ, ಫೋನ್ ಕಟ್ ಮಾಡ್ಬೇಡಿ, ನಂಗೆ ತುಂಬಾ ಅಳು ಬರ್ತಾ ಇದೆ. ಫೋನ್ ಕಟ್ ಮಾಡ್ಬೇಡಿ, ನನಗ್ ತುಂಬಾ ಅಳು ಬರುತ್ತೆ ನೀವು ಫೋನ್ ಕಟ್ ಮಾಡಿದ್ರೆ. ನಮ್ಮ ಹೆಂಗಸರಿಗೆ 38 ವರ್ಷ ಅಂತಂದ್ರೆ ಅಪ್ಪಾಜಿ ನಾನ್ ಹೆಂಗ ಆಗ್ತೀನಿ? ನಿನಗ್ ಮಾನ ಮರ್ಯಾದಿಲ್ವಾ? ನಮ್ಮ ಹೆಂಗಸರಿಗೆ 38 ವರ್ಷ. ಅಪ್ಪಾಜಿ, ನಮ್ಮ ಅಮ್ಮಂಗೆ ಇನ್ನೂ ಮದ್ವೆನೇ ಆಗಿಲ್ಲ. ನೀನ್ ಯಾರ ಮಕ್ಳು? ನಾನ್ ನಮ್ಮ ಅಮ್ಮನ್ ಮಗಳು. ನಿಮ್ಮ ಅಮ್ಮಗ್ ಮದ್ವೆ ಆಗಿಲ್ವಾ? ನಮ್ಮ ಅಮ್ಮಂಗ್ ಮದ್ವೆ ಆಗಿಲ್ಲ, ನಮ್ಮ ಅಪ್ಪಂಗ್ ಮದ್ವೆ ಆಗೈತೆ. ನಿನಗ್ 38 ವರ್ಷನಾ? ನಂಗ್ 38 ವರ್ಷ. ನಮ್ಮ ಅಮ್ಮಂಗ್ ಇನ್ನೂ ಮದ್ವೆ ಆಗಿಲ್ಲ, ನಮ್ಮ ಅಪ್ಪಾಜಿ ಮದ್ವೆ ಆಗೈತೆ. ನಮ್ಮ ಅಜ್ಜಿಗೆ ಇನ್ನೂ ಮದ್ವೆ ಆಗಿಲ್ಲ. ಎಷ್ಟು ಜನ ಅಪ್ಪ ನಿನಗೆ? ಎಷ್ಟು ಜನ ಅಪ್ಪ? ನಾನು ಎಷ್ಟೇ ಅಪ್ಪ? ನಂಗೆ ಇನ್ನು ನಮ್ಮ ಅಮ್ಮಂಗೆ ಇನ್ನೂ ಮದ್ವೆ ಆಗಿಲ್ಲ. ನೋವು ತುಳ್ಳಾಗ್ಬಿಟ್ಟಿದೆ. ನೀನ್ ಮೊನ್ನೆ ತಲೆ ಕೆಡ್ಸ್ ಮಾಡೋದು. ನೀನ್ ತಾಯಿ 38 ವರ್ಷ ಆಯ್ತು ಅಂತ ನಿಮ್ಮ ಮಗು ಮದ್ವೆ ಆಗಿಲ್ಲ, ಮಗು ತುಳ್ಳಿ ಯಾಕೆ ನಿಮ್ಮ ಅಮ್ಮ? ಅಪ್ಪ ಎಲ್ಲಿ ತರ್ಬೇಕು ಬೆಳಿಗ್ಗೆ ಅಂದೆ? ವಿಧಾನಸೌಧಕ್ಕೆ ತಗೊಂಡೋಗ್ಬಿಡ್ರಿ ಇವ್ರೆ. ವಿಧಾನಸೌಧಕ್ಕೆ? ಏನ್ ಕಣೆ ವಿಧಾನಸೌಧಕ್ಕೆ? ಅಣ್ಣ ಈ ನಂಬರ್ ಕೊಟ್ರು, ಈ ನಂಬರಿಗೆ ಫೋನ್ ಮಾಡಿ ಅವರೇ ಬಂದು ತಗೊಂಡೋಗ್ತಾರೆ. ಕೆಜಿ ತೂಕ ಹಾಕೊಂಡು ನೀವೇ ಒಂದೊಂದ್ ಕೆಜಿ ಕವರ್ ಹಾಕ್ಬಿಟ್ಟು ಕಟ್ರಿ, ಸೈಡ್ ಇಕ್ಕಿರ್ರಿ, ಎಷ್ಟೈತೋ ಅಷ್ಟು. ಹುಣಸೂರು?
ಅವರೇ ಬಂದು ತಗೊಂಡೋಗ್ತಾರೆ ಅಂದ್ರು. ನೀವೇ ಬಂದು ಬೆಳಗ್ಗೆ ತಗೊಂಡೋಗ್ತೀರಾ ಮನೆ ಹತ್ರ? ಹುಣಸೂರು. ಏನ್ ಹುಣಸೂರು? ಅದೇ ಇದು ಅಲ್ಲೇ ಇವಾಗ ಮಧ್ಯಾಹ್ನ 1:15 ಅಲ್ವಾ? ಹಾ, ಮಧ್ಯಾಹ್ನ 1:15 ಟೈಮು. ಅಲ್ಲಣ್ಣ, ರಾತ್ರಿ ಆಲೆ 9:30. ಇದು ವಿಧಾನಸೌಧ ನಾನ್ ನೋಡಿಲ್ಲ ಅಣ್ಣ. ಅಣ್ಣ ನಮ್ದು ಇಲ್ಲೇ ಹಳ್ಳಿ ಕಣ, ನಾಗೋಲಿ ಹತ್ರ. ನಾಗೋಲಿ ಹತ್ರ ಹಳ್ಳಿ. ಹ್ಮ್. ಇದು ಬಾಗಲಕೋಟೆ. ಏನ್ ಹಂಗಂದ್ರೆ ಬಾಗಲಕೋಟೆ ಅಂದ್ರೆ? ಅದೇ ಪರಂಗಿ ಮರ. ಇಲ್ಲ, ಪರಂಗಿನ ಮರ ಏನಿಲ್ಲ ಅಣ್ಣ, ಬರೀ ಹುಣಸೆ ಹಣ್ಣು ಎಲೆ ಇರೋದು ಅಷ್ಟೇ ನಮ್ಮ ಹತ್ರ. ನುಗ್ಗೆ ಮರ? ಇಲ್ಲ, ಅದು ಇಲ್ಲ ಅಣ್ಣ. ಹುಣಸೆ ಹಣ್ಣು ಎಲೆನಾ? ಹುಣಸೆ ಹಣ್ಣು ಎಲೆ ಐತೆ. ಅದೇ ಆ ಅಣ್ಣ ಫೋನ್ ಮಾಡಿತ್ತಲ್ಲ, ಹೇಳ್ತು, ನಂಬರ್ ಕೊಡ್ತು, ಎಲ್ಲ ಕಟ್ಟಿಕ್ ಪುಟ್ಟಿಗೆ ಫೋನ್ ಮಾಡ್ರಮ್ಮ ಬಂದು ತಗೊಂಡೋಗ್ತಾರೆ ಅಂತ ಅಂತು. ಅದಕ್ಕೆ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಣ್ಣ? ನಾವು ಹೊಲ ತಕೋಬೇಕಲ್ಲ, ಇನ್ನು ಹೊಲ ಬಡ್ದಿಲ್ಲ ಇನ್ನು. ಇವತ್ತು ಅದಕ್ಕೆ ನಾಳಿಕೆ ಕಣ ಎಲ್ಲ ಮಾಡ್ಬೇಕು. ಅದಕ್ಕೆ ಬಂದು ಎಷ್ಟು ಗಂಟೆಗೆ ಬಂದು ತಗೊಂಡೋಗ್ತೀರ ಅಂತ ಕೇಳ್ದೆ ಅಣ್ಣ. ಇದು ಹಾಲು ಎಷ್ಟು ಲೀಟರ್ ಕೊಡ್ತು? ಯಾರು ನಂಗಣ್ಣ? ಅಲ್ಲ ಅಲ್ಲ, ಇದು ಹೊಸ ಗಟ್ಟೆ ಅಲ್ವಾ ಆಚೆಗೆ? ಹಾ, ಅಲ್ಲಿ ಬ್ಯಾಕ್ಗ್ರೌಂಡ್ ಇದೆ. ಎಲ್ಲಣ್ಣ? ಹಾಲಾಗಿ ಬರ್ಲಿಲ್ವಾ ಅಣ್ಣ? ಈಗ ಹಾಕ್ ಬಂದು ಸಾಯಂಕಾಲ. ಇದು ಚೀನಾಕ್ ಹೋಗಿಲ್ವ? ಇದು ಚೀಲಕ್ ತುಂಬಿಲ್ಲ ಅಣ್ಣ, ಕವರಿಗೆ ತುಂಬಿದೀವಿ. ಚೀನಾಕ್ ಹೋಗಿಲ್ವ? ಇವು ಕಾಂಗ್ರೆಸ್ ಹೂವ, ಕಾಂಗ್ರೆಸ್ ಹೂವ ಮೂಗ್ಬಟ್ಟಿಗೆ. ಮೂಗ್ಪಟ್ಟೆ ಬೇಡಣ್ಣ. ನೀನೇನ್ ನಾವೇನು ಹೇಳಿದ್ರು ನೀನೇನು ಹೇಳ್ತೀರಣ್ಣ? ಇದು ಹುಣಸೆ ಎಲೆ ಕಟ್ಟಿಕ್ಕೊಂದು ಹೇಳಿ ಕಟ್ಟಿಕ್ಕಿದೀವಣ್ಣ. ಯಾವಾಗ ಬಂದು ತಗೊಂಡ್ತೀರಾ? ಅಲ್ಲ, ಇವ್ರಿ ಮಾಡ್ರಿ. ಯಾರ್ಗಣ್ಣ? ಇದು ಅಂತದ ಬೆಂಗಳೂರು ಹಾಸ್ಪಿಟ್ಲಿಗೆ ಮಾಡಿ. ಅಣ್ಣ ನೀವೆಲ್ಲಿರೋದು? ನಾವು ಹುಚ್ಚ ಹಾಸ್ಪಿಟ್ಲಿಗಿದ್ದೀವಿ ಅಣ್ಣ. ಈ ಎಲೆ ತಗೊಂಡೋಗ್ತಿರಲ್ಲ ಕರೆಕ್ಟಾಗಿ ಹೇಳೋಣ. ಸುಮ್ಮನೆ ಯಾರಣ್ಣ ಇದು? ನರಸಿಂಹಣ್ಣ ಇದು ಹುಚ್ಚ ಆಸ್ಪತ್ರೆ ಡಾಕ್ಟ್ರು. ನರಸಿಂಹಣ್ಣ ಅನ್ನೋರಿಗೆ ಫೋನ್ ಕೊಡೋಣ. ನರಸಿಂಹರಾಜ ಅಣ್ಣರಿಲ್ಲ. ಏನ್ ಎಲ್ಲೋದ್ರಣ್ಣ? ಅವ್ರು ನೈಟ್ ಡ್ಯೂಟಿಗೆ ಹೋಗ್ತಾರೆ. ನೀವ್ಯಾರಣ್ಣ? ನಾವು ಹುಚ್ಚ ಆಸ್ಪತ್ರೆ, ಇವರು ಸರ್ಜನ್ ಡಾಕ್ಟ್ರು. ನೀನ್ ಯಾವ್ದು ನಾಯಿ ಆಡ್ದಂಗೆ ಆಡ್ತಿಲ್ಲಣ್ಣ. ಉಸ್ನಾಗ ಕಡ್ದಿತ್ತ ನಿಮ್ಮ ಅಮ್ಮಂಗೆ. ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತಾನೆ. ನೀವು ಲೋಪ ಸುಳೆ ಮಗ. ಆಗ್ಬಿಡೈತೆ. ನಾವು ಅಣ್ಣಯ್ಯ ಯಾವ್ದೋ ನಂಬರ್ ಕೊಟ್ಟಿತ್ತು, ನಾವ್ ಈ ನಂಬರಿಗೆ ಮಾಡಿದ್ರೆ ನಂಬರ್ ಮಿಸ್ ಆಗ್ಬಿಡೈತೆ. ನೀನ್ ಯಾರೋ ಸಿಕ್ಲು ತುಲ್ ನನ್ ಮಗ ಇವನು. ಕುಡ್ಕ ಇರ್ಬೇಕು. ಏ ಅಣ್ಣ, ನರಸಿಂಹಣ್ಣಂಗ್ ಫೋನ್ ಕೊಡೋಣ. ನರಸಿಂಹಣ್ಣ ಇದ್ರೆ ಅವ್ರಿಗೆ ತಿಕ್ಕಿರೋ ಇದೆ. ಕೊಡ್ರಿ ರೇ ಸ್ವಾಮಿ, ನಮಗೂ ಬೆಳಗಿಲ್ಲ ಕೆಲ್ಸಗಳು ಮಾಡಿ ಬಂದು ಮೈ ಕೈ ನೋವಾಯ್ತು. ಮನಿ ಕಮ್ಮಿಕ್ ಊಟ ಮಾಡಿ ಮನಿಕಂಬಿಡ್ರಿ. ಅಣ್ಣ ನರಸಿಂಹಣ್ಣಂಗ್ ಕೊಡೋಣ. ಅದೇನ್ ಮಾತಾಡ್ಬೇಕು, ಅದೇನು ಎಲೆ ತಗೊಂಡೋಗ್ತದಂತೆ ಬಂದು. ಅಣ್ಣ ಅವ್ರಿಲ್ಲ, ಡ್ಯೂಟಿ ಹೋಗಿದ್ದಾರೆ. ಅಣ್ಣ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ದಯವಿಟ್ಟು ಇದ್ರೆ ಕೊಡೋಣ. ಹಲೋ ಹಲೋ ಅಣ್ಣ, ದಯವಿಟ್ಟು ನಿನ್ ಕಾಲ್ ಮುಗಿತೀನಿ ಕೊಡೋಣ ಇದ್ರೆ. ಅಣ್ಣ ಏನ ಇದು ತಮಾಷೆ ಮಾಡ್ತಿಲ್ಲ ಅಣ್ಣ ನೀನು. ನಿಮ್ಗೆ ಅಣ್ಣ ಏನ್ ಮಾಡ್ತೀಯಾ? ದುಡ್ಡಿನ ಮದ ಹಂಗ ಆಡಿಸ್ತೈತೆ. ನಮ್ಮಂತ ಬಡವ್ರ ಶಾಪ ನಿಮಗ್ ತಡ್ದೇ ಬಿಡಲ್ಲ. ಹಿಂಗೆಲ್ಲ ಮಾಡ್ಬೇಡ. ನಮ್ಗೆ ತೊಟ್ಟದೆ ಶಾಪ. ಮತ್ತೀಗ ನೀನ್ ಹಿಂಗೆಲ್ಲ ಮಾಡ್ತಿಯಲ್ಲಣ್ಣ, ನಾವು ತಮಾಷೆ ಮಾಡ್ತಿಲ್ಲಣ್ಣ, ಕೂಗಾಡ್ತಿಲ್ಲ ಕಿಕ್ಕಿ ಅಂತ ಏನೇನೋ. ಯಾಕಣ್ಣ ಬಡವ್ರ ಕಷ್ಟ ನಿಮ್ಗೆ ಯಾಕಣ್ಣ? ನಿಮ್ಗೆ ಕೂಗಾಡಂಗ್ ಆಕೈತಣ್ಣ ನಿಮ್ಗೆ ನಮ್ಮನ್ ಕಂಡ್ರೆ? ನಾವ್ ಬಡವ್ರ ಅಣ್ಣ, ನಾವು ಬಡವ್ರೇ ಇರ್ಬೋದು, ದುಡ್ಕೊಂಡ್ ತಿಂತೀವಿ. ನಾವೇನು ಅವ್ರ ಇವ್ರಿಗ ತಿಕ್ಲು ತುಲ್ ನನ್ ಮಕ್ಕಳ್ದಂಗ ಆಡ್ದಲ್ಲ. ನಮ್ಗೆ ಯಾಕೆ ಆಡ್ಕಂತೀವಿ ಅಣ್ಣ? ಅಲ್ಲದೆ ನಾವು ಹುಣಸೆ ಎಲೆ ಹೇಳ್ಕೊಂತಾರೆ. ಹಾ,
ಹುಣಸೆ ಹಣ್ಣು ಯಾರು ತಗೊಂತಾರೆ? ಅಣ್ಣ ನಮ್ಗೇನ್ ಗೊತ್ತು, ಫೋನ್ ಕೊಟ್ರು ತಗಂತಾರೆ ಅಂತ. ಇಲ್ಲ ನಾವು ಹುಣಸೆ ಹಣ್ಣೆ ತಗೊಳಲ್ಲ, ಚಿಲ್ಲರೆ ಅಂಗಡಿ ವ್ಯಾಪಾರ ನಮ್ದು. ಚಿಲ್ಲರೆ ಅಂಗಡಿ ವ್ಯಾಪಾರ ನಮ್ದು. ಅಣ್ಣ ಇದು ನರಸಿಂಹರಾಜು ಅಲ್ವಾ ಅವರು ಹೆಸರು? ಇದು ನರಸಿಂಹರಾಜು ಹಾಸ್ಪಿಟ್ಲ್ ಡಾಕ್ಟ್ರು, ಸರ್ಜನ್ ಡಾಕ್ಟರ್ ಅವರು. ಅಲ್ಲ ಈ ಒಟ್ನಾಗ ಈ ನಂಬರ್ ಕೊಟ್ರು ನರಸಿಂಹರಾಜು ಬಂದು ತಗೊಂಡೋಗ್ತಾರೆ ಅಂತ ಅಣ್ಣ. ಆಗ ಅದಕ್ಕೆ ಹೇಳ್ದೆ ಅಣ್ಣ. ಈಗ ಅವ್ರು ಇದು ಯಾವಾಗ ಬರ್ತಾರಣ್ಣ ನರಸಿಂಹಣ್ಣವರು? ಅವರೆಲ್ಲ ಬೆಂಗಳೂರಲ್ಲಿ ಇದರಲ್ಲಿ ಹಾಸ್ಪಿಟ್ಲಲ್ಲಿ ಅವ್ರೆ. ಐಬಲ್ಲ ಇದು ಕ್ವಾರ್ಟರ್ಸ್ ಆಗಿ. ನೀವೆಲ್ಲಿರೋದಣ್ಣ? ನಾವು ಇದ್ರಾಗೆ ಸಿಂಗಾಪುರ್. ಸಿಂಗಾಪುರ್. ಇವ್ರು ಬಿಂಡ್ರಿ ಕೊಟ್ಟಿದ್ ನನ್ನ ಮಕ್ಕಳು ನನಗೆ ಗೊತ್ತಿತ್ತು ನನಗೆ ನನ್ ಚಿಕ್ಕ ಇಡಿಸ್ತಾರೆ ಅಂತ. ಯಾಕಣ್ಣ? ಹಲೋ ಹಲೋ ದಡಪ್ಪ, ಮಗ ಬಂದಿರ್ಬೇಕು ನೋಡಿ, ಯಾರೋ ಈಚೆ ಕುಕ್ಕೆ ಅಂತಾರ ಮಗ. ದಡಪ್ಪ. ಓ ಅಯ್ಯವ್ವ ಸ್ವಾಮಿ ಪರಮಾತ್ಮ. ಇದು ಕಾರ್ಗೆ ಹಾ ಡೀಸೆಲ್ ಹಾಕ್ಸ್ಲೋ ಇದಕ್ಕೆ ಪೆಟ್ರೋಲ್ ಹಾಕ್ಸ್ಲೋ? ಬೆಳಿಗ್ಗೆ ಅದೇ ಹೋಗ್ಬೇಕಲ್ಲ ನಾವು, ಚೆನ್ನೈಗೆ ಹೋಗ್ಬೇಕಲ್ಲ, ಡೀಸೆಲ್ ಹಾಕ್ಸ್ಬಿಟ್ಟು ಆಮೇಲೆ ಮುಂದೆ ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತೀವಿ ಫುಲ್ ಟ್ಯಾಂಕು ಮಾಡಿಸ್ಕೊಂಡು, ಆಮೇಲೆ ಒಂದ್ ಫುಲ್ ಬ್ಯಾಗು ಬಟ್ಟೆ ತುಂಬ್ಕೊಂಡ್ಬಿಟ್ಟು ಮುಂದ್ಗಡೆ ಡಿಕ್ಕಿ ಒಳಗೆ ಹಿಂದ್ಗಡೆ ಡಿಕ್ಕಿ ಒಳಗೆ ಇಕ್ಕೊಂಡು ಮುಂದ್ಗಡೆ ಇಂಜಿನ್ ಒಳಗೆ ಕೂತ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡೋಣ. ಕಾರು ಓಡಿಸ್ಕೊಂಡು ಹೋಗ್ಬೇಕಾರೆ ಕಾಲಲ್ಲಿ ಬ್ರೇಕ್ ತುಳಿಬೇಕು, ಆಯ್ತಾ? ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಹಿಡಿಬೇಕು, ಸ್ಟೇರಿಂಗು ಕೈಯಲ್ಲಿ ತಿರ್ಗಿಸ್ಬೇಕು, ಆಯ್ತಾ? ತಿರ್ಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದ್ ಹಂಸ ಬರುತ್ತೆ. ಆ ಹಂಸಿಂದ ಎಡಗಡಿಕೆ ತಗೊಂಡ್ರೆ ಬುಲೇರಾಬಾದ್ ಇಂದ ತಿರ್ಗಾ ಮುಂದಕ್ಕೆ ಹೋದ್ರೆ ನಿಜಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್ ಇಂದ ಹಿಂದಕ್ಕೆ ಹೋದ್ರೆ ಜಹಾಂಗೀರಾಬಾದ್ ಇಂದ ಎಡಗಡಿಗೆ ಹೋದ್ರೆ ಮುದ್ರಾಬಾದ್ ಇಂದ ಹಿಂದಕ್ಕೆ ಬಂದ್ರೆ ಗಂಗೀರಾಬಾದ್ ಇಂದ ಮುಂದಕ್ಕೆ ಬಂದ್ರೆ ಸುರ್ಲಾಮಾಬಾದ್, ಆಮೇಲೆ ಬಂದ್ರೆ ನಮ್ದು ನಗರ, ಆಯ್ತಾ? ಕ್ಲೀನಾಗಿ ಅಡ್ರೆಸ್ ಗೊತ್ತಾಯ್ತಾ? ಇದು ಯಾರಿಗ್ ಮಾಡಿರೋದು ನೀವು? ನಮ್ ದೊಡ್ಡಪ್ಪ ಏನಾಯ್ತು? ನಾನ್ ದೊಡ್ಡಪ್ಪಲ್ಲ. ಯಾರು ಮತ್ತಿ ನೀನು? ನಾನ್ ನರಸಿಂಹರಾಜು. ಇವನ್ ಬಾಯಿ ಮಣ್ಣಾಕಿ ಇವ್ನು ಯಾರೋ ಲೋಪರ್ ಸೋಳ ಮಗ ಫೋನ್ ಎತ್ಕೊಂಡು ನೋಡು ನಮ್ಮನ್ನಾಕೆ ನಮ್ ದೊಡ್ಡಪ್ಪನ ಏನೋ ಮಾಡಿ ಸಾಯಾಕ್ಬಿಟ್ಟು ಅನ್ಕಂಡ್ರಿ. ಇವನು ಸಾಯಾಕ್ಬಿಟ್ಟವನೇ, ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟು ಮೊಬೈಲ್ ಕಿತ್ಕೊಂಡ್ಬಿಟ್ಟವನ ಇವ್ನು ಯಾರೋ ನಮ್ಮ ದೊಡ್ಡಪ್ಪನ ಸಾಯಾಕ್ಬಿಟ್ಟು ಅನ್ಕಂಡ್ರಿ. ನಮ್ ದೊಡ್ಡಪ್ಪನ ಏನ್ ಮಾಡ್ಲಿ? ನೀವ್ ಯಾರು ಹೇಳಿ? ನೀವು? ನಾನ್ ಗುಲ್ಜಾರಾಮಾಬಾದ್. ಗುಲಾಮ್ ಚಾಬಾದ್. ಮೊಬೈಲ್ ಕಿತ್ಕೊಳಕ್ ಹೋಗಿನಿ ಸ್ಟಾರ್ಟ. ನನಗೆ ನಂದೇನೋ ಒಂದು ಕೈಲಿ ಹಿಡ್ಕೊಂಡ್ ಬರಕ್ ನನ್ನ ಕೈಲಿ ಆಗಲ್ಲ, ಮೊಬೈಲ್ ಕಿತ್ಕೊಂಡ್ ಬರ್ತೀನಿ ನಾನು. ಎಲ್ಲಿದ್ಯಾ ನೀನ್ ಹೇಳು? ಮೊಬೈಲ್ ಕತ್ಕೊಂಬರ ಕಳ್ಳನ್ ಮಾಡ್ಕೊಂಡ. ಯಾಕೆ ಗುಲ್ಜಾಮಾಬಾದು? ಮತ್ತೆ ನಮ್ಮ ಗುಲ್ಜಾಮಾಬಾದ್ ಅಂತ ಮೊಬೈಲ್ ಕಿತ್ಕೊಂಡ್ ಬಂದಿದ್ದೀನಿ ಅಂತ ಯಾರು ಮಾಡ್ಯಾವ ನೋಡು. ನನಗೆ ನನ್ ಕೊಟ್ಟ ಗುಲ್ಜಾಮಾಬಾದ್ ಅದೆಂತದ ಮಾಡುವ ಅದ್ಯಾರ ಮಗ ಏನ್ ಮಾಡೋದು ಇವ್ರು? ಅಣ್ಣ ಏನಾಯ್ತು? ಇಲ್ಲ ಬಿಡು, ಇಲ್ಲ ಕಾಯಿನ ತಿಕ್ಲಿ ಹಿಡ್ದಿದಾನ ನನಗೆ. ಮತ್ತೇನ್ ಮಾಡೋದು ಅಣ್ಣ? ತಲೆ ಕೆಟ್ಟಿದ್ದಾರಲ್ಲ ಒಂದು ಕಾಯಿನ ಹಾಕಿಗಳಾದ್ರೆ ಸೊಳ್ಳೆಯಲ್ಲಿ ಸೇರ್ಕೊಂಡ್ಬಿಡ್ತೀನಿ. ನರಸಿಂಹಣ್ಣ ಏನಾಯ್ತಣ್ಣ? ಅಯ್ಯೋ ತಾಯಿನ ಹೋಗತ್ತ. ಯಾಕ ಹಿಂಗ್ ಹೊಡಿತೀಯ?
ನರಸಿಂಹಣ್ಣ ಮೂತು, ನರಸಿಂಹಣ್ಣ ಬಾರಣ್ಣ, ನಂಗ್ ಮೂಡ್ ಬಂದೈತೆ ಬಾರಣ್ಣ, ನಂಗ್ ಮೂಡು. ಸತ್ತೋದಾಗ ಮೂಡ್ಬೋದೈತಾ? ಇಲ್ಲ, ನಿನ್ಗೆ ಹಂಗೆ ಸಿಕ್ಬಿಟ್ರೆ ಸೇಬ್ ತಿಂದಂಗ್ ತಿಂದಾಕ್ಬಿಡ್ತೀನಿ ನಿಂದ. ಗ್ಯಾರಂಟಿ ಇವತ್ತು ಆಚೆ ಕಡೆಗೆ ಚಾಪೆ ಗ್ಯಾರಂಟಿ. ಸಿಂಹ ಸಿಂಹ, ಓ ನನಗೆ ಮೂಡ್ ಬಂದೈತ್ ಕಣ ಇವತ್ತು. ಕ್ಲೀನಾಗಿ ಮಾತಾಡು, ನಾನು ಕ್ಲೀನಾಗಿ ಮಾತಾಡ್ತೀನಿ. ಮೂಡ್ ಬಂದೈತ್ ನನಗೆ, ಏನ್ ಬತ್ತೀಯಾ? ನನಗೆ ಚಾಪೆ ಬರ್ತೈತೆ, ಕೊರೆ ಸಣ್ಣ ಕೊರೆ ಬಿಟ್ಟು ನಿಗಿರ್ಕೊಂಡ್ಬಿಡ್ತೀನಿ. ಒಪ್ಪಾಡು ನಾಯಿ ಎಲ್ಲ ಬರ್ತವೆ, ಕೊರೆ ಇಬ್ಬನಿ ತೊಟ್ಟಿರ್ತೈತ್ ಮೇಲೆ. ನೀನ್ ನನಗೆ ಬೆಳಗ್ಗೆ ಮತ್ತಿಗೆ ಫೋನೇ ಮಾಡಲ್ಲ ಈಚೆ ಬಂದಾಗ, ನಾನು ಹೆಂಗಿರ್ಬೇಕು? ನೀನು ಮನೆಯಿಂದ ಬೆಳಗ್ಗೆ ಈಚೆ ಬರ್ತೀಯಲ್ಲ, ನೀನ್ ಯಾಕೆ ನಂಗೆ ಫೋನೇ ಮಾಡಲ್ಲ? ನನ್ನ ಮೇಲೆ ಪ್ರೀತಿ ಇಲ್ವಾ ನಿಂಗೆ? ಇಲ್ಲ. ಹಂಗಾರೆ ಬಿಡು, ಹಾಳಾಗಿ ಸಾಯಿ, ಹಂಗೆ ಈಚೆ ಬಿದ್ದು ಸಾಯಿ. ನಂಗೆ ಈಗ ಮೂಡ್ ಬಂದೈತಲ್ಲ, ನಾನೇನ್ ಮಾಡ್ಲಿ? ಇದು ನೀವು ಅವು ನಾಯಿ ಇದು ಎಮ್ಮೆ ದನ ಏನೋ ಸಾಕಿಲ್ವಾ? ನೀನ್ ಅವೆಲ್ಲದಕ್ಕಿಂತ ಚೆನ್ನಾಗೇ ಇದೆಯಲ್ಲ, ಎಮ್ಮೆ ದನ ಕುದುರೆ ಇದ್ದಂಗಿದ್ಯಾ. ಕುದುರೆ ಕುದುರೆ ಹಲೋ, ಏನಪ್ಪ ಇದು ಕರ್ಮ ನಮ್ದು. ಇದೇ ಆಗ್ಬೋದು, ಒಬ್ರು ನಮ್ಮವ್ರು ಯಾರು ಫೋನ್ ಮಾಡ್ದಂಗೆ ಆಗ್ಬೋದ್ರಲ್ಲೋ. ಪರಮಾತ್ಮ ದೇವ್ರೇ ಎಲ್ಲಿದ್ಯಾ? ಮಂಜುನಾಥ್ ಧರ್ಮಸ್ಥಳ ಸ್ವಾಮಿ, ಒಬ್ರು ನಮ್ ನೆಂಟಪ್ಪಾಂಡ್ರೆ ಯಾರು ಮಾಡ್ದಂಗ ಆಗಲ್ಲಪ್ಪೋ. ಪರಮಾತ್ಮ ಮಣ್ಣಿನ ಹೋಗಿ ಬಂದಿದ್ದೀವಿ. ನಾನದು ಅವ್ರೆಲ್ಲಾರ್ಗಿಂತ ಹೆಚ್ಚಲ್ವನಪ್ಪ ಸಿಂಹ. ನಾನು ಅವ್ರೆಲ್ಲಾರ್ಗಿಂತ ಹೆಚ್ಚಲ್ವಾ? ದೇವ್ರಿಗಿನ್ನ ಹೆಚ್ಚ? ಅಲ್ಲ, ನೆಂಟ್ರಿಗಿಂತ. ನೀವು ಯಾವ ಊರವರಿಂದೋ? ಯಾವ್ರವ? ಎಲ್ಲಿಂದ ಬಂದಿಯವ? ನಿನ್ ಯಾವ್ರವ? ಎಲ್ಲಿಂದ ಬಂದಿಯವ ಅಂತ ಯಾವಾಗ ಹೆಂಗೆ ಹೇಳ್ತಾರೆ ಮಗ. ಯಾವ್ರವ ಎಲ್ಲಿಂದ ಬಂದಿಯವ ಅಂತ ಹೇಳ್ತಾರೆ. ಸೊ ಇದೇನಕ್ ನನಗೆ ಏನಾಯ್ತು ಅನ್ನೋದೇ ಗೊತ್ತಾಗಲ್ಲ. ನಮ್ಗೆ ಅವ್ಳ ತಾಯಿನಾಕಿ ಎಷ್ಟು ದೂರ ಊಸ್ಬಿಟ್ಟಾಳೆ. ಕಳ್ಳು ಊಸ್ಬಿಟ್ಟಂಗ್ ಬಿಡೋದು. ತಾಯಿನಾಕಿ ನಮ್ಮ ಯಾಕೋ ಗ್ಯಾಸ್ಟ್ರಿಕ್ ಬೇರೆ ಅಂದ್ರೆ? ಗ್ಯಾಸ್ಟ್ರಿಕ್ ಈಗಲೇ ಹಿಂಗೈತಲ್ಲ, ಇದನ್ನೆಲ್ಲ ನೋಡಿ ಯಾಕೆ ಹೇಳೋ ಇಬ್ಬರು ಯಜಮಾನ್ರು ಉತ್ಸವ ಹೊಟ್ಟ ಇದ್ದು. ನಾನು ನನ್ನಂತ ಇದ್ರೆ 3 ದಿನಕ್ಕೆ ರೈಟ್ ಹೇಳ್ಬಿಡಿದೆ ನಾನು. ಯಾಕೆ ಇಂಥ ಸೌಂಡ್ ಇಂಥ ಊಸಿಂದ ಆಟ ಕೂಡ ಬದುಕ ಜನ ಇಲ್ಲ ಪ್ರಪಂಚ ಐತಾ? ಯಾಕೋ ಹೊಟ್ಟೆ ನುರಿದೈತೆ ಅಪ್ಪ. ಅಬ್ಬಬ್ಬಬ್ಬ ಅಮ್ಮ, ಎಲ್ಲಿದ್ಯಾಕ ನೀನು? ಒಬ್ಳೆ ಇದ್ದೆ, ಹುಡುಗರೆಲ್ಲ ಮಗ್ಳಗವ? ಅಯ್ಯೋ, ಫ್ಯಾನ್ ಆಫ್ ಮಾಡ್ರಿ, ಮನೆಗೆಲ್ಲ ಸುತ್ಕಂತು. ಅಯ್ಯೋ ಥೂ, ಏನು ವಾಸನೆ ಇದು. ನೀವು ಅಪ್ಸಲ್ಸ್ ಎಲ್ಲ ಯಾರೋ ಒಂಥರ ಇದು ಬಾಳಂಕಟ್ಟಿ ರಂಗಮಂದ್ರ ಹಿಂಭಾಗದಾಗಿರೋ ಲೆಕ್ಕ. ನೀವು ಅಪ್ಸಲ್ಸ್ಗೆ ನೀವು ಅಲ್ಲ ಇವರು. ಅದ ನಿಮ್ ಮನೆ ಮಕ್ಕಳುಗಳು ಅಷ್ಟೊಂದು ಕ್ಲೀನ್ ಆಗಿ ಓದಿದಾವೆ. ನಿಮ್ಮ ಯಜಮಾನ್ರು ನೋಡ್ರಿ ಅಷ್ಟೊಂದು ಇದೈತೆ, ಸಂಬಳದಾರರು ಒಂದ್ ಮನೆ ಬಾಡಿಗೆ ಬರ್ತೈತೆ. ನೀನ್ ಹಿಂಗೆಲ್ಲ ಊಸ್ಬಿಟ್ರೆ ಉಂಕೊಂಡಿದ್ರಿ ಅನ್ನ ಬಂದಿರೋರು ಮನೆಗಿರ್ತಾರ, ದಿಕ್ಕಾಪಾಳಾಗಿ ಓಡ್ಬಿಡ್ತಾರೆ. ತಿಂಡಿನೂ ಬೇಡ, ಕಾಫಿ ಬೇಡಮ್ಮ, ನೀನ್ ನೋಸಿ ನಾಟ ಕುಡ್ದು ಹೊಟ್ಟೆ ಹೊಡೆದಂಗ ಆಯ್ತು ಅಂತ ಓಡ್ಬಿಡ್ತಾರೆ. ಸಿಂಹ, ಸಾವುಕಾರರು ಬಡವರು ಅಂತ ಊಸ್ಕೇನ್ ಇದಿರುತ್ತಾ? ಅಯ್ಯೋ, ಬಂದೇ ಬರುತ್ತಪ್ಪ. ನಮ್ ತಾಯಿ ಬಂದಿದಾರ ಊರಿಂದ. ಅಲ್ಲ, ತಾಯಿನೂ ನಿಂತೈತೇನಾ? ನಮ್ ತಾಯಿ ಬಂದಿದ್ದಾರೆ ಊರಿಂದ, ಇಲ್ಲೇ ಇದಾರೆ. ಕೊಡ್ಲಾ? ಮಾತಾಡ್ತೀಯಾ? ಕೊಡಿ. ಚೆನ್ನಾಗಿದ್ದೀನಪ್ಪ. ಮಾತಾಡು, ಹಂಗೆ ಹಂಗೆ ಮಾತಾಡಮ್ಮ, ಹಂಗೆ ಮಾತಾಡಮ್ಮ. ಹಲೋ ಹಲೋ, ಹೇಳಪ್ಪ. ಊಟ ಆಯ್ತಾ ತಾಯಿ? ಆಯ್ತು ಕಣಪ್ಪ, ನಿಂದ ಆಯ್ತಾ? ಹ್ಞೂ ತಾಯಿ ಆಯ್ತು. ಇವ್ರು ಎಷ್ಟು ಟೈಮ್ ಆಗಿಲ್ಲ ಪಾರ್ವತಕ್ಕರು? ಎಳ್ನೇಳು. ಏನಾಗಿ ಅವ್ರ ಯಜಮಾನ್ರು ಅಷ್ಟು
ಮಾಡ್ಬೇಡ, ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ನನ್ಗೆ ಮಾತಾಡು. ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಕನಸೆಲ್ಲ ಮನಸಾಗಿದೆ. ಏಕೆ ಈ ಕೋಪ ಮನದಲ್ಲಿ ಬಾ ಬೇಗ ಎಂದು ಓ ಮಂಚ ನಮ್ಮದಾಗಿದೆ. ಚಿನ್ನ ಬಾಳಲ್ಲಿ ಇನ್ನು ಮುಂದಕ್ಕೆ ಹೆಂಗ ಇಷ್ಟ ಎಣ್ಣೆ ಮುಂದಕ್ಕೆ ಹೆಂಗಲ್ಲ ನಿಂಬಡಿ ಹೇಳಕ್ಕೆ ಮಗ ಮಗ ಯಾರು ಹೇಳಕ್ ಬಂದ ಚಿನ್ನ ಬಾಳಲ್ಲಿ ಹಲೋ ಸಿಂಹ, ಏನ್ಕಿ ಹಾಡು ಹೇಳಿದ್ದು ನೀನು? ಅವಾಗಲೇ ಕರೆಕ್ಟಾಗಿ ಮಾತಾಡು, ಕರೆಕ್ಟಾಗಿ ಹೇಳು. ಇಲ್ಲ ನಾನು ನಮ್ಮ ತಾಯಣೆಗೋನೋ ನೋಡ್ ನನ್ನ ಮಗನ ಕೈಲಿ ಕಂಪ್ಲೇಂಟ್ ಕೊಡಿಸ್ತೀನಿ ನಿನ್ಗೆ. ಪೈಪ್ ಆಗದೇನು ಒಂದಲ್ಲ, ಪೈಪ್ ಇಕ್ಕೊಂಡು ಮಾಡಿಸ್ಕೊ ಅಂತದಲ್ಲ, ಅದೇನ್ ಕರೆಕ್ಟಾಗಿ ಹೇಳು ಸಿಂಹ. ನಾನೇನು 3 ಬಿಟ್ಟು ಕೂತ್ಕೊಂಡಿರೋ ಸುಳ್ಳು ಅನ್ಕೊಂಡಿದ್ಯಾ? ನನ್ನ ಬಾತ್ರೂಮ್ಗೆ ಆಮೇಲೆ ಸ್ನಾನದ ರೂಮ್ಗೆ ನಮ್ದು ಪೈಪ್ ಅಂಗಡಿ ಇದ್ರೆ ಪೈಪ್ ತಾಣಗಿದ್ರೆ ತಾಳ್ರಿ. ಏನೇನು ನಮ್ ಬಾತ್ರೂಮ್ಗೆ ಆಮೇಲೆ ಇದು ಸ್ನಾನದ ರೂಮ್ಗೆ ಅಡಿಗೆ ರೂಮ್ಗೆ ಪೈಪ್ ನಮ್ದು 1 ಇಂಚಿಂದ 1.5 ಇಂಚ್ 2 ಇಂಚಿನ ಪೈಪ್ ಐತೆ ತಾಣಗಿದ್ರೆ ನಮ್ದು ಅಂಗಡಿ ಐತಿ ಮಂಡಿಪೇಟೆ ತುಮಕೂರಲ್ಲಿ. ನೀನು ಅದೆಲ್ಲ ಹೇಳಿದ್ ನೀನು. ನಮ್ಮ ಹುಡ್ಗ ಏನೋ ವಿಡಿಯೋ ಕಳಿಸಿದ್ದಾದ್ರೆ ಪೈಪ್ ಇಕ್ಕೊಂಡು ಮಾಡ್ಕಂತ ಆತರ ಮಾಡ್ಕೋ, ನನಗೆ ಫೋನ್ ಮಾಡ್ಬೇಡ ಅಂತ. ನಾನು ಅಂತ 3 ಬಿಟ್ಟು ಸುಳ್ಳೇನು ಅನ್ಕೊಂಡಿದ್ದೀನೋ ಸಿಂಹ? ನೋಡ್ತೀಯ ನನ್ನ ಮಗನ ಕೈಲಿ ತಿರ್ಗಾ ನಮ್ಮ ತಾಯಿಗೆ ಇವ್ನು ಯಾರೋ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದೇನೆ ಬಾ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಕಂಪ್ಲೇಂಟ್ ಕೊಡಿಸಿ ನಿಂಗೆ ಏನು ಮಾಡ್ತೀನಿ ನೋಡ್ತೀಯಾ? ಕರೆಕ್ಟಾಗಿ ಮಾತಾಡಬೇಕು. ಯಾವುದೇ ಹೆಣ್ಣಿನ ಬಗ್ಗೆ ಒಂದು ಮಾತಾಡ್ಬೇಕಾದ್ರು ಸಿಂಹ ಕ್ಲೀನಾಗಿ ಮಾತಾಡಬೇಕು. ಯಾವುದೇ ನಾನು ಹೇಳೋದು ಕೇಳಿಸ್ಕೊ, ಯಾವುದೇ ಹೆಣ್ಣು 3 ಬಿಟ್ಟು ಕೂತ್ಕೊಳ್ಳಲ್ಲ, ಗೊತ್ತೈತೆ? ಎಲ್ಲಾರು ಒಂದೇ ತಕ್ಕಲಿ ತೂಕ ಮಾಡಬೇಡ. ನಾನೇನು ನಿನ್ನ ಹತ್ರ ದುಡ್ಡು ಕಾಸು ಇಸ್ಕೊಂತಿದ್ದೀನ? ಇಲ್ಲ ಮೇಡಮ್ ಅನ್ಬೇಡ. ಏನಂತಿದ್ಯ ಹೇಳು ಫಸ್ಟ್ ಇಂದ? ಚಿನ್ನ ಬಾಳಲ್ಲಿ ಪಾರ್ವತಿ ಅದು ಏಕವಚನ ಆಗುತ್ತೆ ಅಕ್ಕ. ಗಂಡ ಹೆಂಡತಿ ಅಂದ್ಮೇಲೆ ಏಕವಚನದಲ್ಲೇ ಮಾತಾಡಬೇಕು. ಇಲ್ಲ, ನಮ್ ಗಂಡ ಹೆಂಡತಿ ಅಲ್ಲ ನಾನು ಬೇರೆ ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ಸಹ ನೋಡು. ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ಅಕ್ಕ. ಅದೇ ಹಿಂಗೆ ಫೋನ್ ಮಾಡಿರಲ್ಲ, ಸ್ವಾಮಿ ಫೋನ್ ಮಾಡಿದ್ನಾ? ಸ್ವಾಮಿಯರು ಅವ್ರು ಫೋನ್ ಮಾಡ್ಬಿಟ್ಟು ನಾನು ಜ್ಞಾನ ಮರ್ತ್ಬಿಟ್ಟೆ. ನಾನು ಏನ್ ಜ್ಞಾನ ಇದೆಂತದೋ ಜ್ಞಾನ ಮರ್ತ್ಬಿಟ್ಟೆ. ನಾನು ಮಾಮೂಲಿ ಕೊಟ್ಟೆ, ಫೋನ್ ಕೈ ಕೊಟ್ಬಿಟ್ಟ. ರಾತ್ರಿ ಎಲ್ಲ ಒಂದ್ ಸ್ವಲ್ಪ ಎಷ್ಟು ಖುಷಿಯಾಗಿತ್ತು. ನಮ್ಮ ಮಾವರೆಲ್ಲ ಬಂದಿದ್ರು ನಿನ್ನೆ. ಅದ್ಯಾವುದೋ ದುಡ್ಡು ಬರ್ಬೇಕಾಯ್ತು, ಬಂತು. ಅವ್ರಿಗೆ 1,000 ಕೊಟ್ಟೆ. ಯಾರಿಗೆ? ನಿಮ್ ಮನೆಯವ್ರಗ? ನಮ್ಮ ಮಾವರಿಗೆ. ಇತ್ತು ರಾತ್ರಿ ತಿರ್ಗಾ ಸುರು ಹಚ್ಕೊಂಡು ಬಟ್ಟೆ ಎಲ್ಲ ಆಚೆ ಹಾಕ್ತಾರೆ. ಯಾರ್ದ? ನನ್ನವ. ಯಾಕಲ್ಲ? ಬರ್ಲೇಬೇಡ ಅಂತ ನಮ್ಮ ಹುಡ್ಗನು ನಮ್ಮ ಮನೆಯವರು ಆಚೆ. ನಿನ್ ಮಗನು? ಆಮೇಲೆ ಉದ್ದು ಇದೇ ಆಗ್ಬೋದು ನಿನ್ಗೆ, ಹಂಗೆ ಹಿಂಗೆ ನೋಡಕ್ ದೇವ್ರ ಕಣ್ಣಂಗ್ ಕಾಣ್ತಾರ ನಿಮ್ಮ ಅಪ್ಪಾಜಿ ಕೆಟ್ಟರು ಅಂತ ಎಲ್ಲ ಹುಡುಗರು ಎಲ್ಲ ಅಂತ ಅನ್ನೋದಕ್ಕೆ ಅದಕ್ಕೆ ಯಾವ್ದಾದ್ರು ಹೆಚ್ಚಿಗೆ ಕುತ್ಕೊಂಡ್ರು ಅದಕ್ಕೆ ಹೋಗಿ ಆಚೆ ಕಡೆ ಮನೆ ಕಂಡು. ಆಚೆ ಕಡೆ ಮನೆ ಕಡಿದೆ ಈಗ. ರಾತ್ರಿ ಇದು ಮೊಬೈಲ್ ಮನೆಗೆ ಬಿಟ್ಬಿಟ್ಟಿದ್ವಿ ರಾತ್ರಿ. ಹಾಗಾಗಿ ಈಗ ಅಲ್ಲಿ ಆ ಮನೆಗೆ ಬಸ್ಲಾಗ ನೀರಿತ್ತು, ಮಕ್ಕಳು ಹೋಗ್ಬಂದು ಇಲ್ಲಿ ಈಚೆ ಕಡೆ ನಿಂತಿದ್ದೀನಿ. ಒಳಕ್ ಹೋಗಿಲ್ವಾ? ಒಳಕ್ ಹೋಗಿಲ್ಲ. ಯಾಕಲ್ಲ? ಹುಡುಗ ಅದೇ ಹಂಗೆಲ್ಲ ಅಳಿವಲ್ಲ ಅಂತ ನನಗೆ. ರಾತ್ರಿ ಎಲ್ಲ ಅಷ್ಟು ನೆನ್ನೆ ದಿನ ಅಷ್ಟು ಖುಷಿಯಾಗಿದ್ದೀವಿ. ಆ ಸ್ವಾಮಿ ಕೂರ್ನ ನನ್ ಮಗ ಹಂಗಂದು ಲಕ್ಷ್ಮಮ್ಮ ಏನಂತ ಹೇಳ್ದ ತಿರ್ಗಾ ಸ್ವಾಮೀಜಿ? ಅವಾಗಿನ ಫೋನ್ ಮಾಡಿ ಇಕ್ಕಿದ್ದೆ ನಾನು ಈಚೆ ಕಡೆಗೆ ಬಂದು ಮಾತಾಡಿ. ಹಿಂಗ ಯಾಕೆ ಸುಳ್ಳು ಅಯ್ಯಪ್ಪ ಸ್ವಾಮಿಗಳು ಅಮೌಂಟ್ ಬೇಕಾಯ್ತು,
ಅಂತ ಲಕ್ಷ್ಮಮ್ಮ ಮಾಡಿತ್ತು. ಹಾ ಅದೆಲ್ಲ ಬಚ್ಚವಾಗ ಹೋಗಂಗ್ ಕೇಳಿಸ್ಕೊಂಡೈತಿ. ಹಾ ಅದೇ ಟೈಮ್ಗೆ ಲಕ್ಷ್ಮಮ್ಮ ಅದು ದುಡ್ಡು ಕೇಳಿತ್ತು ಹಂಗೆ ಹಿಂಗೆ ಅಂತ ಈ ನನ್ನ ಮಗ ಮಾಡ್ಯವ್ ನೀವು ಸ್ವಾಮಿ. ಆ ಸ್ವಾಮೀಜಿಗೆ ನೀನ್ ಮಾಡೋದೆಲ್ಲ ಹೆಂಗ್ ಗೊತ್ತಾಗುತ್ತಲ್ಲ? ಬೋರ್ಡ್ ಗೊತ್ತಾಗುತ್ತೆ, ಹೆಂಗ ಗೊತ್ತಾಗುತ್ತೆ ಅವನಿಗೆ. ಅಲ್ಲ ಕಣ, ಲಕ್ಷ್ಮಮ್ಮ ಕಾಸು ಕೇಳೋದು ಸ್ವಾಮೀಜಿಗೆ ಹೆಂಗ್ ಗೊತ್ತಾಗುತ್ತೆ? ಇಲ್ಲಿ ಕೇಳಿಸ್ತೈತೆ ಸೌಂಡ್, ಒಂದ್ ಜೋರಾಗಿ ಮಾತಾಡಿ. ಆಯ್ತು, ಮೆಲ್ಲುಗೆ ಮಾತಾಡ್ತೀನಿ ಬಿಡು, ಹೋಗ್ಲಿ. ಅಲ್ಲ, ನಾನು ಸ್ವಾಮೀಜಿಗೆ ನೀನ್ ಮಾಡೋದೆಲ್ಲ ಹೆಂಗ್ ಗೊತ್ತಾಗುತ್ತೆ ಅಂದೆ. ಅದು ಜ್ಞಾನ ಶಕ್ತಿಯಿಂದ ಬರುತ್ತೆ ಅಂತ. ಅದೇನೋ ಜ್ಞಾನ ಶಕ್ತಿಯಿಂದ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾರಲ್ವಾ? ಹೇಳ್ತಾರೆ. ಆಮೇಲೆ ಮುನ್ನೋಡ ಒಂದೇ ಸಲ ಇದು ಎದೆ ಗುಂಡಿ ಕೊಡ್ದಂಗೆ ಹೇಳ್ತಾರೆ. ಇನ್ನೂರು ಖಂಡಿತ ಹೇಳ್ಬೇಡಿ ಸ್ವಾಮಿ, ಹೇಳ್ಬೇಡಿ ಸ್ವಾಮಿ, ಹೇಳ್ಬೇಡಿ ಅಂತ ಬಡ್ಕೊಂತೀನಿ. 200 ಪೂರ್ತಿ ಎತ್ಕೊಂಡು ಕಥೆ ಸಮೇತ ಪೂರ್ತಿ ರಾಮ ಕಾಡಿಗೆ ಹೋದನು ಅಂತ ಹೇಳಲ್ಲ. ಆ ಲಕ್ಷ್ಮಮ್ಮ ಇದು ಬಿಟ್ಟವ್ರೆ, ಆಮೇಲೆ ಇವ್ರನ್ನ ಬಿಟ್ಟವ್ರೆ, ಇದು ರತ್ನಮ್ಮ ದಿಬ್ಬು, ಈಗ ಹಿಂಗೆ ಪೂರ್ತಿ ಅಡ್ರೆಸ್ ಸಮೇತ ಹೇಳ್ತಾರೆ. ನಿಮ್ ಮಾವ ಬಂದಿರೋದು ಹೇಳ್ತಾರಾ? ನಿಮ್ ಮಾವ ಬಂದಿರೋದು ಎಲ್ಲ ಹೇಳಿದ್ರಾತ್ರಿ. ಅದಕ್ಕೆ ನಾನು ಹಿಂಗಿದ್ರಲ್ಲ ಅಂತ ನಾನ್ ಕೊಟ್ಟೆ ಅಷ್ಟೇ. ನಿಮ್ ಮಾವ ಬಂದಿದ್ದು ಹೇಳ್ತಾರಾ? ಹೇಳಿದ್ರು. ನಿಮ್ ಮಾವ ಬಂದಾನೆ ಮನೆಗೆ, ನೀನ್ ಖುಷಿಯಾಗಿದ್ಯಾ? ನೀನ್ ಅದಕ್ಕೆ ನಿಮ್ ಮನೆ ಕೈ ಕೊಟ್ಬಿಟ್ಟಿದ್ಯಾ? ಅಷ್ಟೇ ಆಗಿತ್ತು. ತಿರ್ಗಾ ಕೊಟ್ಟಾಗ ತಿರ್ಗಾ ತಿರ್ಗಾ ಹಿಂದಿಂದೆಲ್ಲ ಹೇಳೋಣ, ಲಕ್ಷ್ಮಣ ಮುಂದೆ ರತ್ನ ಮುಂದೆಲ್ಲ ಪೂರ್ತಿ ಕತೆ ಇಟ್ಕೊಂತಾರ ಅವ್ರು. ಕತೆ ಇದು ಈ ಪ್ರಕಾರವಾಗಿ ವಿಕ್ರಮರಾಜನು ವನವಾಸಕ್ಕೆ ಹೋದನು ಅಂತ ಅಂದಾಗ ವನವಾಸಕ್ಕೆ ಹೋಗಿ ತಿರ್ಗಾ ರಾಜ್ಯಭಾರ ಆಳಿರು ಅಂತ ಅನ್ನಲ್ಲ, ನೆನ್ಪಿಡಲ್ಲ. ಅದನ್ನ ಬಿಟ್ಟವ್ರೀಗ ಗೊಲ್ರಟ್ಟಿ ಹಿಂಗೆ ಇಟ್ಕೊಂತ ನಾವು ಸ್ವಾಮಿ ನಂಗೆ ಗುಂಜಿತ್ತು ಅವ್ನ ತಾಯಿನಕ್ಕೆ. ಹಂಗಾಗಿ ಎಲ್ಲ ಈ ಚಾತ್ರೆ ಮಾಡಿ ಸಿಕ್ಕಿದೀನಿ. ಅವ್ನು ನಮ್ಮ ರಾತ್ರಿ ಹಿರಿಗಳು ಹೋಗೋದು ಬಿಸಾಕಿದ ಹೋಗತ್. ಇರುವೆನಾ? ಇರುವೆ ಕೂಡ ಯಾಕೆ ಮನೆ ಕಣಕ್ ಹೋಗಿದ್ದೆ? ಅಲ್ಲಿ ಅಂತ ಹೊತ್ತಂಬರಿ ಅಲ್ಲಿ ನಿದ್ದೆ ಬರಲ್ಲ ರಾತ್ರಿನಾಗ. ಬೆಳಗಿನ ಜಾವದಾಗ ನಿದ್ದೆ ಬಂತು, ಬಾಗ್ಲಿ ನೀರ್ ಹರ್ಸಿರು, ಎದ್ದು ಬಂದೇ ಇತ್ತು. ಅಲ್ಲೋಗ್ ತುಮಕೂರಿಗೆ ಬಂದಿಲ್ಲ, ಲಾಡ್ಜ್ ಮನೆ ಕಣದಲ್ವಾ? ನಂಗೆ ರೂಢಿ ಇಲ್ಲ ಅವೆಲ್ಲ. ರೂಢಿ ಇಲ್ಲ? ಈಗ ಹೋಗೋದು ನೈಸ್ ಮಾಡ್ಕೊಂಡು ಮಾತಾಡ್ಕೊಂಡು ನಿಮ್ ಮನೆ ತಕ್ಕೆ ಎಲ್ಲ ಒಳಗಡೆ ಅವ್ರೆ. ಇರ್ಲಿ ಹೋಗು, ಚಿನ್ನಿ ಪನ್ನಿ ಅನ್ಕೊಂಡು, ಮಗ ಅನ್ಕೊಂಡು. ಅವೆಲ್ಲ ಚಿನ್ನಿ ಪನ್ನಿ ನಡೆಯಲ್ಲ. ಮಾಡಿ ಸಾಕಾಯ್ತು. ಕತ್ಲೆಗೆ ಒಳ್ಳೆ ಇಕ್ಕಟ್ಟಿಗೆ ಸಿಗಾಕೊಂಡ್ಬಿಟ್ಟಿದೆ ಅಣ್ಣ. ದಯವಿಟ್ಟು ನಿನ್ ಕಾಲ್ ಮುಗಿತೀನಿ. ನನಗೆ ಒಂದೇ ಒಂದು ಹೆಲ್ಪ್ ಮಾಡ್ಬಿಡೋಣ ಸಾಕು. ನಿನ್ ಸಾಯ ತಕ ಮರೆಯಲ್ಲ. ಏನ್ ಹೇಳಿ? ಗಾಡಿ ಪಂಚರ್ ಆಗ್ಬಿಡೈತೆ, ಗಮ್ ಬಾಟ್ಲು ಆಗೋಗ್ಬಿಡೈತೆ ಅಣ್ಣ. ಗಾಡಿ ಪಂಚರ್ ಆಗೋಗೈತೆ, ಪಂಚರ್ ಅಂಗಡಿ ಮುಂದೆ ನಿಲ್ಸಿದೀನಿ. ಇದು ಗಮ್ ಬಾಟ್ಲು ಆಗೋಗ್ಬಿಡೈತೆ. ಒಂದೇನ್ ಒಂಚೂರು ಗಮ್ ಬಾಟ್ಲು ಬೇಕಲ್ಲ ಅಣ್ಣ. ಇಲ್ಲಿ ನಿಲ್ಸಿದೀನಿ ಗಾಡಿ. ಫೆವಿಕ್ವಿಕ್ ಆಗುತ್ತಾ? ಫೆವಿಕ್ವಿಕ್ ಆಗುತ್ತೆ. ಎಲ್ಲಿದ್ರೆ ಅಣ್ಣ? ಇಲ್ಲ ಅಣ್ಣ, ಇದು ಪಂಚರ್ ಅಂಗಡಿ ತವ. ಇಲ್ಲಿ ಯಾವ್ರಾಗೆ? ಇಲ್ಲಿ ಚಾರ್ಮುಡಿ ಘಾಟಾಗೆ ರೈಲು ಪಂಚರ್ ಆಗೋಗ್ಬಿಟ್ಟಿತ್ತು ಅಣ್ಣ. ಇಲ್ಲಿ ಇದು ಧರ್ಮಸ್ಥಳಕ್ಕೆ ಹೋಗಿದ್ದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಅಲ್ಲಿ ಘಾಟ್ ಸೆಕ್ಷನ್ ಪಂಚರ್ ಆಗೋಗ್ಬಿಟ್ಟಿತ್ತು. ಅಲ್ಲಿ ಪಂಚರ್ ಅಂಗಡಿ ನಿಲ್ಸವ್ರೆ. ಟೈರ್ ಬಿಚ್ಚಿದೀವಿ ರೈಲಲ್ಲಿ ಅಣ್ಣ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೆ, ರೈಲ್ ಪಂಚರ್ ಆಗೋಯ್ತು, ವೀಲ್ ಬಿಚ್ಚಿದೀವಿ, ಪಂಚರ್ ಅಂಗಡಿಗೆ ತಗೊಂಬಂದಿದೀವಿ. ಈಗ ಪಂಚರ್ ಆಗ ಗಮ್ ಇಲ್ಲ ಕಣ. ಪಂಚರ್ ಹಾಕಕ್ಕೆ ಒಂಚೂರು ಗಮ್ ತಗೊಂಬರ್ತೀಯ? ಸ್ವಾಮಿ ನಮ್ದು ಇದು ತುಮಕೂರು ಡಿಸ್ಟಿಕ್, ತುಮಕೂರು ತಾಲೂಕು, ತುಮಕೂರು ಗ್ರಾಮಾಂತರ ನಮ್ದು. ಇಲ್ಲಿ ಅದು ಕುಕ್ಕೆ ಸುಬ್ರಹ್ಮಣ್ಯ ಇರೋದಲ್ಲಿ ನಾವು ತುಮಕೂರು, ಇಲ್ಲಿ ತುಮಕೂರು ತಾಲೂಕು ಮಠ. ರೈಲಾಗೆ ಅಲ್ಲಿ ಹೋಗಿ ಸತ್ಯ, ಅಲ್ಲಿ ಘಾಟ್ ಸೆಕ್ಷನ್ ಆಗಿ ಪಂಚರ್ ಆಯ್ತು, ವೀಲ್ ಬಿಚ್ಕೊಂಡು ಇಲ್ಲಿ ಬಿಜಿಪಡೆ ಸರ್ಕಲ್ ಮುನ್ನೂರ ಹತ್ರ ತಗೊಂಬಂದಿದೀವಿ ಪಂಚರ್ ಹಾಕ್ಸ್ಕೊಂಡು ಹೋಗಕ್ಕೆ. ಸ್ವಲ್ಪ ತಡಿ, ಮನೆ ಕಂಡಿದ್ದೆ. ಏನ್ ಹೇಳಿ? ಘಾಟ್ ಸೆಕ್ಷನ್, ಕುಕ್ಕೆ ಸುಬ್ರಹ್ಮಣ್ಯ ಘಾಟ್ ಸೆಕ್ಷನ್ ಆಗಿ ಪಂಚರ್ ಆಗಿತ್ತು ರೈಲಲ್ಲಿ. ರೈಲ್ದು ಟೈರು, ಆ ಟೈರ್ ಎಲ್ಲ ಇದು ಟ್ಯೂಬ್ ವೀಕ್ ಆಗ್ಬಿಟ್ಟಿತ್ತು. ಈಗ ಅದನ್ನೇ ಉಚ್ಚಿ ಹೆಂಗ ಒಂದ್ ಹಾಕ್ತಿದೀನಿ. ಅವನ ಹತ್ರ ಟ್ಯೂಬ್ ಎಲ್ಲ ಐತೆ, ಕತ್ರಿಯಲ್ಲಿ ಕಟ್ ಮಾಡವನೆ. ಈ ಗಮ್ ಇಲ್ಲ, ಅದಕ್ಕೆ ಒಂಚೂರು ಫೆವಿಕ್ವಿಕ್ ಏನೋ ಇದ್ರೆ ತಾಮನ್ ಕೊಟ್ರೆ ಹಂಗೆ ಪಂಚರ್ ಹಾಕ್ಸ್ಕೊಂಡು ತಿರ್ಗಾ ಅಲ್ಲಿ ಘಾಟ್ ಸೆಕ್ಷನ್ ತಗೊಂಡೋಗಿ ಫಿಟ್ ಮಾಡ್ಕೊಂಡ್ಬಿಡ್ತೀವಿ. ಇದು ಮಾರುತಿ ಟಾಕೀಸ್ ನೋಡಿದ್ರಾ?
ಮಾರುತಿ ಟಾಕೀಸ್ ಹಿಂಭಾಗ ಗಣೇಶನ್ ಪೆಂಡೋಲ್ ಹಿಂಭಾಗ, ಮಾರುತಿ ಟಾಕೀಸ್ ಹಿಂಭಾಗ, ಗಣೇಶನ್ ಪೆಂಡೋಲ್ ಹಿಂಭಾಗ, ಅಲ್ಲಿ ಪಂಚರ್ ಅಂಗಡಿ ಐತಿ ನೋಡ್ರಿ, ಅಲ್ಲಿ ಹಾಕ್ತೀರಿ ಅಲ್ಲಿ. ನಾವು ಅಲ್ಲೇ ಹಾಕ್ಸಿರೋದು. ಹಾ ಈಗ ಅಲ್ಲಿ ಗಮ್ ಆಗಬಿಡತ್ ಕಣ ನಮ್ಮ ಹತ್ರ. ಖಂಡಿತ ಸ್ವಾಮಿ, ಬೆಳಗ್ಗೆ ಟೈಮ್ ಆಯ್ತು ಬರುವೆ ನಾನು, ಈಗ ಬರಕಾಗಲ್ಲ. ಈ ಚಿಲ್ಲರೆ ಅಂಗಡಿಗಳಾಗೆಲ್ಲ ಸಿಗ್ತದೆ ನೋಡ್ರಿ ಗಮ್ಮು, ಬೇಕಾದ್ರೆ ಕೇಳಿದ್ರೆ ಕೊಡ್ತಾರೆ. ಅದು ಅದೇ ಬೀಡಿ ಬೆಂಕಿ ಪಟ್ನ ವ್ಯಾಪಾರ ಮಾಡ್ತಾರಲ್ಲ, ಅಲ್ಲೆಲ್ಲ ಸಿಗುತ್ತೆ ಗಮ್ಮು. ಅಲ್ಲಿ ಸಿಗುತ್ತೆ ಗಮ್ಮು ಎಲ್ಲ ಯಾವ ಅಂಗಡಿ ಕೇಳಿದ್ರೆ ಕೊಡ್ರಿ ಅಂತಂದ್ರೆ ಕೊಡ್ತಾರೆ. ರೈಲಾಗೆ ದೇವಸ್ಥಾನಕ್ಕೆ ಹೋಗಿ ಜನಗಳು ಮಂಗ್ಳೂರ್ಗೆ ಹೋಗೋರು ದೇವಸ್ಥಾನಕ್ಕೆ ಹೋಗೋ ಗಾಡ್ ಸೆಕ್ಷನ್ ನಿಂತ್ಕೊಂಡ್ಬಿಟ್ರೆ ಕತ್ಲೆ. ರೈಲ್ ಪಂಚರ್ ಆಗೋಗ್ಬಿಡೈತೆ. ರೈಲ್ ಪಂಚರ್ ಆಗೋಗ್ಬಿಡೈತೆ. ರೈಲು ರೈಲ್ ಪಂಚರ್ ಆಯ್ತಾ? ಈ ಅಣ್ಣ ಏನ್ ಹಿಂಗೆ ಅಣ್ಣ? ಅವಾಗ ನಾವು ಹಲೋ ಅಣ್ಣ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಮಾತಾಡಿ 15 ಮಾತ್ರ ನುಂಗಾಗತ್ತಾರ ದಿನ. ಇವ್ ತಾಯಿನ ಹಾಕ್ಯ ಇವ್ರ ಅಮ್ಮರು ಯಾವ ಸುಳೆ ಮಗ್ ಕೊಟ್ಟ ಇವ್ರಿಗೆ ನಂಬರ. ಅಣ್ಣ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ರು. ಪಂಚರ್ ಆಗ್ತದ ನೀವು ಆಳ್ತು ಕುಡೀರಿ, ನಿಮ್ಮ ಅಮ್ಮನಾಗಿ ನಮ್ಗೆ ತಲೆ ತಿಂದು ನಮ್ಮನ್ನ ತಲೆನೋವು ಬರಕ್ ಮಾಡ್ತಾರ. ಟ್ರೈನ್ ಎಲ್ಲ ಪಂಚರ್ ಆಗ್ ನೋಡಿ, ನಾನ್ ಆಗಿಂದ ಇದೇನಪ್ಪ ಅಂತ ಅಂತೀನಿ. ಟ್ರೈನ್ ಪಂಚರ್ ಆಗತ್ತಾ? ಕಬ್ಬಿಣ ಟೈರ್ ಅಲ್ವಾ ಅಣ್ಣ? ಅಣ್ಣ ನಾವು ಸಕಲೇಶ್ಪುರದಿಂದ ಮುಂದಕ್ಕೆ ಹೋದ ಘಾಟ್ ಸೆಕ್ಷನ್ ಪಂಚರ್ ಆಗೋಗೈತೆ. ಟೈರ್ ಬಿಚ್ಕೊಂಡು ಪಿಜಿಪುರ ಸರ್ಕಲ್ ತಗೊಂಬಂದಿದೀವಿ ನೋಡಿ. ಬಂದ್ ಪಂಚರ್ ಹಾಕಿ ಕೊಡ್ತಾರೆ. ಇದಕ್ ಫೋನ್ ಮಾಡಿ. ಯಾದಕ್ಕೆ? ಇದು 1008 ಫೋನ್ ಮಾಡಿ, ಅವ್ರಿಗೆ ಬಂದು ಹಾಕಿ ಕೊಟ್ಟು ಹೋಗ್ತಾರೆ. ಪಂಚರ್ ಹಾಕುದ ಅಣ್ಣ? ಗಮ್ ಸಿಕ್ತಾ? ಫಿಟ್ ಮಾಡೋಣ ಅಣ್ಣ. ಬಿಡೋಣ, ಗಮ್ ಸಿಕ್ತು. ಗುಬ್ಬಿಗೇಟಾಗ ಹಾಕ್ಸ್ಕೊಂಡು ಇವಾಗ ಹಂಗೆ ಫಿಟ್ ಮಾಡಿ ಹಂಗೆ ಸಕಲೇಶ್ಪುರಕ್ಕೆ ಹೋಗಿ ಈಗ ಒಂದ್ 5 ನಿಮಿಷ ಹೊರಟಾಗ್ಬಿಡ್ತೀವಿ. 5 ನಿಮಿಷ ಸಕಲೇಶ್ಪುರಕ್ಕೆ ಟ್ರೈನ್ ಟೈರ್ ತಗೊಂಡಿದ್ರ? ಇಲ್ಲಿ ಗುಬ್ಬಿಗೇಟಾಗ ತಗೊಂಬಂದ್ರೆ ಹಾಕ್ಸ್ಕೊಂಡ ಪಂಚರು. ಅಲ್ಲ ಈ ಸಕಲೇಶ್ಪುರ ಈಗ ಬಂದು ಬಿಜಿಪುರ ಸರ್ಕಲ್ ಆಗಿ ಪಂಚರ್ ಹಾಕ್ಸ್ಕೊಂಡು ಈಗ ಟೈರ್ ತಗೊಂಡು ಹೋಗ್ತಾ ಇದೀವಿ. ಇನ್ನೇನ್ ಹಾಕ್ಸ್ಕೊಂಡ್ಬಿಡ್ತೀವಿ, ಬಿಡೋಣ. ಇನ್ನೇನ್ ತೊಂದ್ರೆ ಏನಿಲ್ಲ. ನನ್ಗೆ ಫೋನ್ ಮಾಡ್ರಿ. ಗಮ್ ಬೇಕಿತ್ತಲ್ಲ, ಗಮ್ ಸಿಕ್ತು. ಆಮೇಲೆ ಇಲ್ಲ ಒಂದ್ ಚೂರು ಇತ್ತು. ಗಮ್ಮಗೆ ರೈಲ್ ಚಕ್ರದ ಪಂಚರ್ ಮತ್ತು ಅಣ್ಣ ಗಮ್ಮು ಸಿಕ್ತು. ಹೊಸ ಟೈರ್ ಕಾಣ, ಅದು ನಮ್ ಪಂಚರ್ ಆಗೋಗ್ಬಿಡೈತೆ. ರೈಲ್ ಟೈರ್ ಹೊಸ ಟೈರು ಟ್ಯೂಬ್ ವೀಕ್ ಆಗ್ಬಿಟ್ಟಿತ್ತು. ಟೈರ್ ಚೆನ್ನಾಗಿತ್ತು. ಮಗ ಲಾಸ್ಟಿಗೆ ನನಗೆ ಇಂಜೆಕ್ಷನ್ ಕೊಡ್ದಂಗ್ ಮುಚ್ಚಿಡಿದ್ ನನಗೆ. ಹೊಸ ಟೈರು ಟ್ಯೂಬ್ ಹಳೇದಿತ್ತು. ನೋಡಿದ್ರೆ ಸಕಲೇಶ್ಪುರದ್ ಹೋಗ್ತೀವಿ, ಯಾಕೋ ಹಿಂಗ್ ಆಗ್ತೈತೆ ನೋಡಿದ್ರೆ, ಅವಾಗ ನೋಡಿದ್ರೆ ಟ್ರೈನ್ ನಿಲ್ಸ್ಬಿಟ್ಟು ನೋಡ್ರೆ ಪಂಚರ್ ಆಗಿತ್ತು. ಅವಾಗ ಟೈರ್ ಬಿಚ್ಕೊಂಡು ಹಂಗೆ ರೈಲ್ವೆ ಹಳ್ಳಿ ಮೇಲೆ ನಡ್ಕೊಂಬಂದು 5 ನಿಮಿಷಕ್ಕೆ ಬಂದ್ಬಿಡೋ ಸಕಲೇಶ್ಪುರದಿಂದ. ಅಲ್ಲಿ ತುಮಕೂರಿಗೆ ಬಂದು ಗುಬ್ಬಿಗೇಟಾಗೆ ಪಂಚರ್ ಹಾಕ್ಸ್ಕೊಂಡು ಈಗ ತಿರ್ಗಾ ರೈಲ್ ಹಳ್ಳಿ ಮೇಲೆ ನಡ್ಕೊಂಡು ಹೋಗ್ಬಿಡ್ತೀವಿ. 5 ನಿಮಿಷಕ್ಕೆ ಹೊರಟಾಗ್ತೀವಿ ಸಕಲೇಶ್ಪುರಕ್ಕೆ. ಅಲ್ಲೋಗಿ ಫಿಟ್ ಮಾಡ್ಕೊಂಡು ಹಂಗೆ ಹೊರಟಾಗ್ಬಿಡ್ತೀವಿ. ನೀವು 5 ನಿಮಿಷಕ್ಕೆ ಹೊರಟಾಗ್ಬಿಡ್ತೀರಾ? ಗುಬ್ಬಿಗೇಟಿಂದ 5 ನಿಮಿಷ ಅಣ್ಣ. 5 ನಿಮಿಷನೂ ಆಗಲ್ಲ ಜೋರಾಗಿ ಹೋದ್ರೆ. ಏನ್ ಮಾಡೋಣ? ತಾಯಿನ ಹಾಕ್ಯ ನನ್ ಮಕ್ಳು ನಂಬರ್ ಕೊಡ್ತಾರೆ ಇಂತ ತಿಕ್ಕಲ್ ನನ್ನ ಮಕ್ಳಿಗೆಲ್ಲ. ಅಣ್ಣ ಈಗ ಶಿವ ಅಂತ ಇದ್ನಲ್ಲ, ಒಂಚೂರು ಪ್ರಸಾದ ಕೈಕರ ಅಂತ ತಾಯಿನ ಹಾಕ್ಯ. ಅಣ್ಣ ರೈಲ್ ಹಳಿ ಮಳೆ ಅಣ್ಣ, ಆ ಕಡೆ ಹಳಿ ಮೇಲೆ ನೀನ್ ಬಾ, ಈ ಕಡೆ ಹಳಿ ಮೇಲೆ ನಾನ್ ಬಂದು ಜಲ್ದಿ ಹೋಗ್ಬಿಡ. ನಡೀರಿ ಹಂಗೆ. ಅಯ್ಯೋ ತಾಯಿನ ಹಾಕಿ ಊಟನೂ ಬೇಡ ಏನು ಬೇಡ, ಕೊಟ್ಟು ಮನಿಗಂತೀನಿ. ಅಮ್ಮ ಸ್ವಿಚ್ ಆಫ್ ಮಾಡ್ಬಿಡು ಅಣ್ಣ. ತಾಯಿನ ಹಾಕ್ಯ ಹಾಕ್ಯ ಅಣ್ಣ. ನಿನ್ ಊಸಿಗೆ ನಾನ್ ತುನ್ನಕ ನೀ ತಿಕ್ಕ ಅಣ್ಣ. ಹಳಿ ಮಳೆ ಬಂದ್ಬಿಡ್ತು ಬಿಡೋಣ. ರೈಲ್ ಸಿಕ್ತು ಬಿಡೋಣ. ರೈಲ್ ಸಿಕ್ತು ಪಂಚರ್ ಅಣ್ಣ. ನೆಟ್ರು ಬೇಲ್ಟ್ ಬಿಚ್ಚ್ರಿ. ಫಿಟ್ ಮಾಡ್ಬಿಟ್ರು. ರೈಲ್ ಸ್ಟಾರ್ಟ್ ಆಯ್ತು. ರೈಲ್ ಸ್ಟಾರ್ಟ್ ಆಯ್ತು. ನಾಯಿ ಬಂದು ನನ್ ಬರುತ್ತೆ ಎಲ್ಲ ನನ್ನ ಮಗನೇ. ಆಯ್ತಾ ಸರ್?
ತಾಯಿನಾಕಿ ಊಟ ತಿಂಡಿ ಮಾಡೋ ಮನೆ ಇದಾವ ಮನೆಗೆ ಇಲ್ಲಿ ಸೇರ್ಕೊಂಡು ಹಾ ತಿಂಡಿ ಯಾಕೆ ಸರ್? ಮನೆಗೆ ಇಲ್ರ. ಯಾರು ನೀವ್ಯಾರು ಹೇಳಿ? ನಾನು ಅಶ್ವಿನಿ ಅಂತ ಆ ಸರ್. ನಾನು ಅಶ್ವಿನಿ ಅಂತ ಇಂಜಿನಿಯರು. ಹಾ ನಿಮ್ ರೆಕಾರ್ಡಿಂಗ್ ಎಲ್ಲ ತುಂಬಾ ಆಲ್ಮೋಸ್ಟ್ ಎಲ್ಲ ಕೇಳಿದೀನಿ ಸರ್. ನಾವೇನ್ ರೆಕಾರ್ಡ್ ಪಕಾರ್ಡ್ ಆಡಲ್ಲ ಸರ್. ನೀವು ಯೂಟ್ಯೂಬ್ ಅಲ್ಲಿ ಬಿಡ್ತೀರಲ್ಲ ಅದು ರೆಕಾರ್ಡಿಂಗು. ನಿನ್ನ ಪೌರಾಣಿಕ ನಾಟಕ ಆಡ್ತೀವಿ ಅಷ್ಟೇ. ಇದು ಶಕುನಿ ಪಾತ್ರ. ರೇ ಸರ್, ಸುಮ್ನೆ ತಲೆ ತಿನ್ಬೇಡ್ರಿ ನನ್ಗೆ. ಯೂಟ್ಯೂಬ್ ಅಲ್ಲಿ ಬಿಡ್ತೀರಲ್ಲ ನಿಮ್ ರೆಕಾರ್ಡಿಂಗು, ನರಸಿಂಹರಾಜು ಬಳ್ಳಾಪುರ ಅಂತ, ಹಾ ಅವ್ರ ರೆಕಾರ್ಡಿಂಗ್ ಕೇಳಿದೀವಿ ಅಂತ ಅಂದಿದ್ದು. ಇವ ಮಾತಾಡ್ರಾಗ ಹಾ ನಾವ್ ರೆಕಾರ್ಡ್ ಅಂದ್ರೆ ಆಟ ಹೇಳಿರೋದೇನೋ ಅಂತಿದ್ದು. ಇಲ್ಲ ಇಲ್ಲ, ಎಲ್ಲ ಕೇಳಿದೀವಿ. ಹಾ ತುಂಬಾ ಚೆನ್ನಾಗ್ ಮಾತಾಡ್ತೀರಾ ಸರ್ ನೀವು. ನಾಲ್ಗೆ ಕೊಟ್ಟಿರೋ ದೇವ್ರು ಮಾತಾಡೋದಕ್ಕೆ ಅಲ್ವ್ರ ಅಕ್ಕಾರೆ. ಆರೋಗ್ಯನಾ ಸರ್? ಆರೋಗ್ಯನಾ ಸರ್? ಸ್ವಲ್ಪ ಆರೋಗ್ಯನೇನು. ಇದು ಚಿಕನ್ ಅದು ಊಟ ಮಾಡ್ರಿ ಗ್ಯಾಸ್ಟ್ರಿಕ್. ನೀವು ಡಾಕ್ಟ್ರಾ? ಅಲ್ಲ ಸರ್, ನಾನು ಇಂಜಿನಿಯರ್. ಇದು ಆರೋಗ್ಯನೇನು ಅಕ್ಕಾರೆ, ನಮ್ದು ವಯಸ್ಸಾಯ್ತು. ಗ್ಯಾಸ್ಟ್ರಿಕ್, ಒಂದ್ ಸ್ವಲ್ಪ ಮೈಕೈ ಹೊಡ್ತಾ, ಕಣ್ಣು ಮಂಜು. ಹೌದಾ? ಇರ್ಲಿ, ವಯಸ್ಸಾದ ನಿಮ್ಗೆ ಅಲ್ಲಿ ಏಜ್ ಎಷ್ಟು ಸರ್? ನಂಗೆ 73. ಅವಾಗ ಯಾರು ಬರ್ಕಂತಾರೆ ನೀವು ಡೇಟು? ಡೇಟ್ ಆಫ್ ಬರ್ತ್ 73, 74? ಇಲ್ಲ, ವಯಸ್ಸು ನಿಮ್ಗೆ 73? ಅವಾಗ ನಮ್ಮ ಬರ್ತಿರೋದ್ ಹಂಗೆ ಆಧಾರ್ ಕಾರ್ಡ್ 73, 74 ಎಷ್ಟೋ ಬರ್ಸವ್ರಿ. ಇರ್ಲಿ ಇರ್ಲಿ, ವಯಸ್ಸು. ಮತ್ತೆ ತಮ್ಮ ಧರ್ಮಪತ್ನಿ ಎಲ್ಲ ಚೆನ್ನಾಗಿದ್ದಾರ ಸರ್? ಎಲ್ಲ ಚೆನ್ನಾಗಿದಾರೆ ಸರ್. ಅದೇ ಬಿಸಿಲು ಎತ್ಲು ಬದುಕು ಇಲ್ಲ. ಈ ಬೇಸಿಗೆ ಅಲ್ವಾ? ನಿಮ್ದು ಹಳ್ಳಿನಾ ಸರ್? ಅಲ್ಲ, ನೀವು ಹಳ್ಳಿಯಲ್ಲೇ ಇರೋದು ಒಂದೇ? ಓ, ಹಳ್ಳಿಲೇ ಸರ್ ಇರೋದು. ಹಳ್ಳಿ ಬಳ್ಳಾಪುರ ಅಂತ. ಸ್ವಾಮಿ ಅಲ್ಲ, ನಾನು ಮೇಡಮ್ ಅಶ್ವಿನಿ ಮೇಡಮ್. ಅಲ್ಲ, ನೀವು ತುಮಕೂರು ಹತ್ರ ಹಳ್ಳಿನಾ? ತುಮಕೂರು ಹತ್ರ 9 ಕಿಲೋಮೀಟರ್ ಆಗುತ್ತೆ. ಹೌದಾ? ಹಳ್ಳಿನಾ? ಹಳ್ಳಿ. ಯಾವತ್ತ ತುಮಕೂರು ಕಡೆ ಬಂದ್ರೆ ನಿಮಗೆ ಫೋನ್ ಮಾಡ್ತೀನಿ ಸರ್. ಮಾಡಿ ಮೇಡಮ್. ನಮ್ದೇನಾಗ್ಬೇಕು ಹೇಳಿ ನಮ್ಮಿಂದ? ನಿಮ್ಮಿಂದ ನಮ್ಮ ಏನಿಲ್ಲ ಸರ್. ಸುಮ್ನೆ ನೋಡ್ಬೇಕು ಅಂತ ಒಂದ್ ಕುತೂಹಲ ಅಲ್ವಾ? ನಮ್ಮ ಕಷ್ಟ ಸುಖಗಳನ್ನ ಯಾರ ಹತ್ರ ಹೇಳ್ಕೊಳ್ಳೋಣ ಸರ್? ಹೇಳ್ಕೊಳ್ಳೋಣ ಅಂದ್ರೆ ನಮ್ಮ ಯಜಮಾನ್ರಿಲ್ಲ. ಅಲ್ಲೋ, ನಮ್ದ ಹತ್ರ ಹೇಳ್ಕೊಳ್ಳೋ ಕಷ್ಟ ಸುಖ, ನಮ್ಮ ದುಡ್ಡು ಕಾಸು ಹಂಗೆಲ್ಲ ಇಲ್ಲ. ನಾವು ಸಾವುಕಾರಲ್ಲ. ಅಲ್ಲಲ್ಲ ಸರ್, ದುಡ್ಡು ಕಾಸಿಂದಲ್ಲ. ನಾವು ಕಷ್ಟ ಸುಖ ಯಾರ ಹತ್ರ ಹೇಳ್ಕೊಳ್ಳೋಣ ಸರ್? ನಮ್ಮ ಯಜಮಾನ್ರು ಬೇರೆ ತೀರೋಗಿದಾರೆ ಸರ್. ಅಯ್ಯೋ ನಮ್ಮನ್ನ ಅಯ್ಯೋ ನಮ್ಮ ಕರ್ಮ. ಏನ್ ಮಾಡೋದು? ಯಜಮಾನ್ರು ತೀರೋಗಿರೋದಕ್ಕೆ ಬಿಟ್ರಿ ಯಾರನ ಒಬ್ರನ ನಮ್ ಸಂಬಂಧಿಕರಾಗ್ಲಿ ಒಬ್ರನ ಮಾಡಿಲ್ವಲ್ಲ. ಏನ್ ನರಸಿಂಹರಾಜು ಚೆನ್ನಾಗಿದ್ದೀಯಾ, ನಾನ್ ನಿಮ್ ಅಕ್ಕ, ನಿನ್ ತಂಗಿ, ಯಜಮಾನ್ರು ಇಲ್ದಾರೆ ಅಂತ ಅಂದ್ಬಿಟ್ಟು ಸತ್ಯವಾಗ್ಲು ನಮ್ ಮನೆಗೆ ಹೆಂಗಸ್ರು ದಿಕ್ಕಾಪಾಲ ಗುಡಗಂಗ ಆಗೋಯ್ತಿ. ಇನ್ನೆಷ್ಟು ಏನ್ ಮಾಡೋಣ ಅಕ್ಕ? ನಾನು ಯಜಮಾನ್ರಿಲ್ಲ ನನಗೂ ಅಲ್ಲ. ಸೊ ಇದೇನು ಬರೇ ಇವ್ರು ಯಜಮಾನ್ರು ಇಲ್ದಾರೆ ಮಾಡ್ತಾರಕ್ಕ ನನ್ಗೆ. ಹೌದಾ? ಯಾಕೆ ಸರ್? ಸರ್ ಅದು ಅಲ್ಲ ಸರ್, ಅದು ನಾವು ಕೇಳ್ಕೊಂಡ್ ಬಂದಿರೋದು ಸರ್. ಅದು ನಮ್ಗ್ ದೇವ್ರು ಕೊಟ್ಟಿರೋ ಶಿಕ್ಷೆ. ಅದು ನಮ್ಮ ಹಣೆ ಬರ ಏನಾಯ್ತೋ ಏನೋ. ನಮ್ಮ ಯಜಮಾನ ಜೊತೆಗೆ 2 ವರ್ಷ ಆಯ್ತು. ಅಲ್ಲಿಗೆ ಬಿಟ್ಬಿಡ್ರಿ. ಅಲ್ಲಿಗೆ ಪೂರ್ತಿ ಬಿಟ್ಬಿಡಿ. ನಾನು ಯಾವ ನಂಬರಿಗೆ ಮಾಡಿದ್ರೆ ನೋಡ್ಬಿಟ್ಟು ಮಾಡಿ ಆಮೇಲೆ. ಸರ್, ನಾನೇನ್ ರಾಂಗ್ ನಂಬರ್ಗೆ ಏನ್ ಮಾಡಿಲ್ಲ. ಯಜಮಾನ್ರುಗಳು ಬೇಡ ನಮ್ಗೆ. ಎಲ್ಲ ಇದೆಂತದು ಈ ಮದ್ವೆ ಆಗಿರಲ್ವ, ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಂಗೆ. ಸರ್, ನಮ್ ಯಜಮಾನ್ ಬಿಟ್ಟು ಅದನ್ನ ಹೇಳಲೇಬೇಡ್ರಿ ನನಗೆ. ಏನ್ ಕಷ್ಟ ಸುಖ ಮಾಡಕ್ಕೆ ನಾವ್ ಇವ್ರ ಇದು ಅಂತದ್ದು ಏನ್ ಮನೆ ಹಾಕ್ಸ್ಕೊಡ್ಬೇಕ? ನಾವು ಎಮ್ಮೆಲ್ಲಿ ಕೆಲಸ ಆಗಿದ್ದೀವ ಅಥವಾ ಅಲ್ಲ ಏನೇನೋ ನನ್ಗೆ ಯಾವ ನೀವು ಲೋನು ಪಾನು MLA ಲೋನು ಮನೆ ಗ್ರಾಂಟ್ ಅವೇನ್ ಹಾಕ್ಸ್ಕೊಳಕ್ ಹೋಗ್ಬೇಡ್ರಿ. ಅದೇನೋ ಇದು ತಿಂಗ್ಳಿಗೆ ಎಂತದ ದುಡ್ಡು ಬಂದಿತ್ತಲ್ಲ ಗಂಡಂತಾರೆ, ಅದನ್ನ ಮಾಡ್ಕೊಡಾರ ನಾವು. ಬರೇ ಅವರೇ ಮಾಡ್ತಿರಲ್ಲ ಅಂತ ಕೇಳಮ್ಮ ನೀವು. ಬರೇ ಅವರೇ ಮಾಡ್ತಿರಲ್ಲ ನೀ. ಸರ್, ನಮ್ಗೆ ಯಾವ ಲೋನು ಪಾನು ಏನು ಬೇಡ. ನಮ್ಗೆ ತಿಂದು ಬಿದ್ದ ಒದ್ದಾಡೋ ಅಷ್ಟೈತೆ. ಮತ್ ಚೆನ್ನಾಗಿರ್ತಾವ ಅವ್ರ ಹಣೆ ಬರ್ತೇನೋ. ಅವ್ರ ಹಣೆ ನನ್ಗೆ ನಾನೇ ಇಂಜಿನಿಯರು. ನನಗೇನೆ ಒಂದ್ ಮಂತಿಗೆ ಒಂದು 2 lakhs ಸಂಬಳ ಬರುತ್ತೆ.
ನನಗೆ ತಿಂಗಳಿಗೆ 2 ಲಕ್ಷ ತನಕ ವರಮಾನ ಐತೆ, ನನಗೆ ಸಂಬಳ ಬರುತ್ತೆ. ಚೆನ್ನಾಗಿರುವಾಗ ಅದ್ರಾಗ ಏನೈತೆ? ಅಯ್ಯೋ ನೀನು ಸರ್ ನಾನ್ ಮಾಡಿದ್ದು ನಿಮ್ ಹತ್ರ ಅಣ್ಣರ ಹಣೆ ಬಾರ ಹಂಗಿತ್ತೇನೋ. ನನಗೆ ಮುಂದಕ್ಕೆ ನನಗೆ ಬರೀ 25ನೇ ಗಂಡಲ್ದಾರ ಮಾಡಿವ್ರಿ. ನಾವೇನ್ ನಿಮ್ ಹತ್ರ ದುಡ್ಡು ಕೇಳ್ಬೇಕು, ಕಾಸು ಕೇಳ್ಬೇಕು ಅಂತ ಏನ್ ಮಾಡಿಲ್ಲ ಸರ್. ಅದೇ ಜಾಕ್ ಹೋಗ್ತಿದೆ ಅಂತ ನಾವು ಹೇಳೋದು. ಬೆಳಿಗ್ಗೆ ಬೇರೆ ಇದೇ ಜಾಗದಾರೆ ಮಾಡಿದ್ರು, ಇದೇ ಜಾಕ್ ಹೋಗ್ತಿದೆ ಅಂತ ನನಗೆ ಮುಂಗಾನ್ಸ ಅಷ್ಟೇ. ಸರ್ ನೀವ್ ಏನ್ಗೆ ಈ ತರ ಮಾತಾಡ್ತೀರಾ? ನಾವು ಗಂಡ ಸತ್ತೋದವ್ರು ಅಂತ ಅವಮಾನಿಸ್ತಿದ್ದೀರಾ ನೀವು? ಅಲ್ಲಕ್ಕ ನಾನು ಅದಲ್ಲ. ಇಲ್ಲ ಈಗ ತಡೀರಿ. ಈಗ ನಿಮ್ ಹೆಂಡತಿ ಸತ್ತೋಗ್ರಿ ಅಂತ ನೀವು ದೇವ್ರ ಹತ್ರ ಕೇಳ್ಕೊಂಡ್ ಬಂದಿರ್ತೀರ, ನಮ್ ಹೆಂಡತಿ ಸತ್ತೋಗ್ಲಿ, ನನ್ ಗಂಡ ಸತ್ತೋಗ್ಲಿ ಅಂತ ಕೇಳ್ಕೊಂಡ್ ಬಂದಿರ್ತೀರಾ ನೀವು? ಇವಾಗ ಹುಟ್ಬೇಕಾದ್ರೆ ಮಾತ್ರ ಇದ್ದಾರೆ ಮಗು. ಹಲೋ, ಯಾ ಕರ್ಮ ಅಂತ ನೋಡೋಣ ನಾವು. ಹಲೋ ಸರ್, ನೀರ್ ಮುಟ್ಟಿನೇನೋ ಹೊರಗಡೆಗೆ ಹೋಗಿದ್ದು ಮತ್ತೆ. ಹಲೋ ಹಲೋ ಹೇಳ್ರಿ ಇವ್ರೆ ಅಕ್ಕ. ಅಲ್ಲ ನಾವು ದೇವ್ರ ಹತ್ರ ಕೇಳೋಣ, ನಮ್ಮ ಯಜಮಾನ ಸತ್ತೋಗ್ಲಿ ಜಲ್ದಿ, ನಮ್ಮ ಅಮ್ಮ ಸತ್ತೋಗ್ಲಿ, ನಮ್ಮ ಅಪ್ಪ ಸತ್ತೋಗ್ಲಿ ಅಂತ ಕೇಳ್ಕೊಂಡ್ ಬಂದಿರ್ತೀವಿ ನಾವು. ಅಲ್ಲ ನೀವ್ ಹೇಳಿ ಸರ್, ನಾವು ಏನ್ ಪಾಪ ಮಾಡಿದೀವಿ ಅಂತ ನಮ್ಗೆ ದೇವ್ರು ಈ ತರ ಶಿಕ್ಷೆ ಕೊಟ್ಟಾರೆ ಹೇಳಿ. ಹೊರಗಡೆ ಹೋಯ್ತು ತಿಕ್ಕ ತೊಳ್ಕೊಂಡ ಹೆಂಗಪ್ಪ ನಾನು. ಅಲ್ಲ ಈಗಿನ ಬಂದೆ. ಹಲೋ ಹೇಳ್ರಿ. ಅಲ್ಲ ಸರ್, ದೇವ್ರ ಹತ್ರ ನಾವು ಕೇಳ್ಕೊಂಡ್ ಬಂದಿರ್ತೀವ ನಾವು. ಹೆಂಗ ಅವ್ರ ಹಣೆ ಬಾರದು, ನಮ್ ಮನೆ ಬಾರ. ಎಲ್ಲ ಸರ್ ಏಕ್ದಮ್ ನೀವ್ ಸತ್ತೋಗ್ಬಿಟ್ರೆ ಏನ್ ಮಾಡ್ತೀರಾ ಸರ್? ಅದೇನ್ ಇವ್ರಿ ಅಕ್ಕ, ನಾವು ಅದನ್ನೆಲ್ಲ ನಾವ್ಯಾಕ ಸತ್ತು ಹೋಗ್ತೀವೋ ಯಾರಿಗ್ ಗೊತ್ತು. ನೀವ್ ಯಾಕೆ ಸತ್ತು ಹೋಗ್ತೀರ ನಿಮ್ಗೆ? ಅಲ್ಲ ಸರ್, ಈಗ ಮನ್ಗಿರೋರು ಬೆಳಗ್ಗೆ ಎದೊಳ್ತಾರ ಗೊತ್ತಿಲ್ಲ, ಅರ್ಧ ಗಂಟೆ ಬೆದೊಳ್ತಾರ. ಈಗ ನೀವು ಓಡಾಡ್ತಾ ಇರ್ತೀರಾ, ಅಲ್ಲಿ ನಿಂತಿರ್ತೀರಾ, ಬಸ್ ಬಂದ್ ಗುದ್ಬಿಡ್ತಪ್ಪ, ನಿಮ್ ಸತ್ತೋಗ್ಬಿಡ್ತೀರಾ, ಏನ್ ಮಾಡ್ತೀರಾ ಸರ್ ಅವಾಗ? ಗುದ್ಲಿ ಏನಾಗ್ಲಿ ಅದು ನೀನ್ ಯಾಕೆ ಹೇಳ್ತೀಯ? ನಿನ್ ನೋಡ್ಕ ನಿಂದು ಗಂಡ ಸತ್ತ. ಅಲ್ಲ ಸರ್, ದಯವಿಟ್ಟು ನೀವು ತಪ್ಪಿಲ್ಕೊಂಬೇಡಿ. ನಮ್ ಯಜಮಾನು ಸತ್ತೋಗ್ಬಿಟ್ರಲ್ಲ ಸರ್, ಈಗ ಏನ್ ಮಾಡ್ಬೇಕು ನಾವು? ಯಜಮಾನ ಸತ್ತೋದ್ರೆ ಸಂಬಳ ಬರ್ತೈತೆ, ಇದು ಮಕ್ಕಳ ಮರಿ ಸಾಕೇನ್ ಚೆನ್ನಾಗಿರು ಸರ್. ಎಲ್ಲ ಸಾಕೊಂಡ್ ಚೆನ್ನಾಗಿದ್ದೀನಿ, ರಾತ್ರಿ ಹೊತ್ತು ಹೆಂಗ್ ಮನಿ ಕಣ್ಲಿ ಸರ್ ನಾನು? ಇದು ಸೊಳ್ಳೆ ಗುಡ್ ನೈಟ್ ಸೊಳ್ಳೆ ಬತ್ತಿನ ಹಚ್ಕೊಂಡು ಮನಿ ಕಳ್ರಿ ಓದ್ಕೊಂಡು ಯಾವ್ದನ ದೇವ್ರ ಕತೆ ಹಾಕೊಂಡು ಟಿವಿಯಾಗ ನೋಡ್ರಿ, ಮಕ್ಕಳನ್ನೇ ಗಂಡ ಅಂತ ತಿಳ್ಕೊಂಡ್, ಮಕ್ಕಳು ಮರಿನೇ ಗಂಡ ಅಂತ ತಿಳ್ಕೊಂಡ್ ಬಾಳ್ವೆ ಮಾಡ್ಕೊಂಡ್ ಹೋಗ್ರಿ ಸರ್. ಆ ತರನೇ ಬಾಳ್ತಾ ಇದ್ದೀನಿ. ಈಗ ನಾವು ಕತೆ ಗೊಬ್ಬರ ಹಾಕೊಂಡು ಗುಡ್ ನೈಟ್ ಎಲ್ಲ ಹಚ್ಕೊಂಡಿದೀವಿ. ನೀವು ಹಚ್ಕೊಂತೀರಲ್ವಾ ಸರ್ ಮನೆಯಲ್ಲಿ? ನಾವೇನು ಅಲ್ಲ, ಒಂದ್ ನಿಮಿಷ ಹೇಳೋದಿಲ್ಲ. ಸೊಳ್ಳೆ ಬತ್ತಿನ ಗುಡ್ ನೈಟ್ ಏನ್ ಹಾಕೊಂಡ್ ಗೊಬ್ಬರ ಹಾಕೊಂಡ್ ಮನೆ ಕಂತಿರಲ್ವ ನೀವುನು? ಈಗ ಅವೆಲ್ಲ ಮಡಿಕೊಂಡು ನೀವು ಗೊಲ್ರ ಮುಂತಕ್ ಹೋಗಿದ್ರಿಲ್ವ ಸರ್ ಮನೆ ನೀವು? ಏನ್ ಗೊಲ್ರ ಮುಂತಕ್ ಹೋಗಿರ್ಲಿಲ್ವ ಸರ್ ನೀವು? ಯಾರು ಇವ್ರ ಅಮ್ಮ. ಓಂ ಕಂತ ಭೂತಾಲಯ ನಮಃ. ಓಂ ಕಂತ ಓಂ ನರಸಿಂಹರಾಜು, ಮಹಾಮಂಗಳಾರತಿ ನಡೀತಾ ಐತಪ್ಪ. ಇದು ಒಂದ್ ಮದುವೆಗೆ ಹೋಗ್ತಾ ಇದೀನಿ ಸ್ವಾಮಿ, ಅರ್ಜೆಂಟ್ ಆದ ನಮ್ಮ ಆತ್ಮೀಯರು ಈ ಬಂಡಿ ಮನೆ ಚೌಟಿನ ತುಮಕೂರಲ್ಲಿ ಮದುವೆಗೆ ಹೋಗ್ತಾ ಇದೀನಿ ಸ್ವಾಮಿ. ಒಂದ್ 5 ನಿಮಿಷ ಮಾತಾಡು. 5 ನಿಮಿಷ ಮಾತಾಡು. ಆಯ್ತು ಸ್ವಾಮಿ. ಏನ್ ಗೊತ್ತಾ, ಮಹಾಮಂಗಳಾರತಿ ಪೂಜೆ ಆಗ್ತಾ ಐತೆ. ಕೂದ್ಲು ಉಗುರು ಬಟ್ಟೆ ಅದೆಲ್ಲ ರೆಡಿ ಮಾಡ್ದಾ? ಎಲ್ಲ ಕತ್ತಿಸಿದೀನಿ. ಹೌದಾ? ಏನೇನ್ ಹೇಳು. ಕೂದ್ಲು, ಎಡಗಾಲ್ನಾಗ ಧೂಳು, ಇದು ಒಂದು ಹಳೆ ಡ್ರಾಯರ್ ನಂದು, ಆಮೇಲೆ ಇದು ಮಣ್ಣು ಉಗ್ರು ಕೂದ್ಲು ಮಣ್ಣು ಬಟ್ಟೆ. ಉಗುರು ಎಡಗೈದು ಉಗುರು ಕತ್ತಿಸಿದೀನಿ ಉಗುರು. ಈಗ ಕೂದ್ಲು ಎಷ್ಟು ಕಟ್ ಮಾಡಿದ್ಯಪ್ಪ? 7 ಬಂದವೆ. 7 ಅಪಶಕುನ ಆಗೋಯ್ತಲ್ಲಪ್ಪ. 7 ಒಂದು ಸಲ ಕಿತ್ಕೊಂಡ್ರಲ್ಲ, ಕಿತ್ಕೊಂಡು